ಭಗವಂತನ ಗುರುಗಳು ಹೇಗೆ ಬದ್ಧಾತ್ಮಗಳ ಮೇಲೆ ಹೇಗೆ ದಯ ತೋರ್ತಾರಂತ ನರೋತ್ತಮ್ ದಾಸ್ ಠಾಕೂರ್ ಅವರು ಒಂದು ಪ್ರಾರ್ಥನೆಯಲ್ಲಿ ನಾವು ನೋಡೋಣ. ನಮ್ಮ ಬದ್ಧಾತ್ಮಗಳಿಗೆ ಒಂದು ಭಗವಂತನ ಕರುಣೆ ಮತ್ತು ಗುರುಗಳ ಕರುಣೆ ನಮ್ಮ ಮೇಲೆ ಹೇಗೆ ಬೀರ್ತದ, ಹೇಗೆ ಪ್ರಭಾವ ನಮ್ಗೆ ಅವ್ರ ಆಶೀರ್ವಾದ ಹೇಗೆ, ಅವ್ರ ಕರುಣೆ ನಮ್ಗೆ ಹೇಗೆ ಬೀರ್ತದ ಅಂತೇಳಿ ನಾವು ಈ ಸವರ್ಣ ಶ್ರೀ ಗೌರಪದ ಪದ್ಮೆ ಪ್ರಾರ್ಥನೆಲಿಂತ ನಾವು ನೋಡೋಣ. ಶ್ರೀಕೃಷ್ಣ ಚೈತನ್ಯ ಪ್ರಭು ದ್ವಯ ಕರೋ ಮೋರೆ, ಶ್ರೀಕೃಷ್ಣ ಚೈತನ್ಯ ಪ್ರಭು ದ್ವಯ ಕರೋ ಮೋರೆ. ಹೇಗೆ ಗುರುಗಳು ಕಾರಣವಿಲ್ಲದೆ ಕರುಣೆಯನ್ನು ಬೀರ್ತಾರೆ ನಮ್ಮ ಮೇಲಂತ ಈಗ ನೋಡೋಣ. ನಾವು ಯಾರಿಗಾದರೂ ಕರುಣೆ ತೋರಿಸ್ಬೇಕು, ಯಾರಿಗಾದರೂ ಸಹಾಯ ಮಾಡಬೇಕಂದ್ರೆ ಅವ್ರಲಿಂತ ನಮಗೆ ಏನೋ ಒಂದು ಕೆಲಸ ಆಗಬೇಕಾಗಿರ್ತದ, ಅವ್ರಲಿಂತ ನಮ್ಗೆ ಯಾವುದೋ ಒಂದು ಸಹಾಯ ಆಗಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾವು ಅವರಿಗೆ ಸಹಾಯ ಮಾಡ್ತೀವಿ. ಇದು ನಮ್ಮ ಗುಣ. ಆದರೆ ಗುರುಗಳ ಕೃಪೆ, ಭಗವಂತನ ಕೃಪೆ ಆಗಲ್ಲ. ಅದ್ರಿಗೆ ನಾವು ನಮ್ಮಿಂದ ಯಾವುದೇ ಸೇವೆ ಇಷ್ಟ ಮಾಡಿದ್ರು ಓಕೆ, ಮಾಡಲಿದ್ರು ಓಕೆ, ಅವರು ನಮ್ಮಿಂದ ಯಾವುದೂ ಆಸೆ ಪಡಲ್ಲ. ಅವ್ರ ಕರುಣೆ ನಮ್ಮ ಮೇಲೆ ಯಾವಾಗಲೂ ಇರ್ತದೆ. ನಾವು ಸೇವೆ ಮಾಡಿದ್ರಷ್ಟೇ ಅವ್ರ ಮೇಲೆ ಏನೋ ಒಂದು ಹೆಲ್ಪ್ ಮಾಡ್ತೀವಿ ಬೇರೆಯವ್ರಿಗೆ ಹೋಗಿ. ಆದರೆ ಭಗವಂತನ ಕೃಪೆ, ಗುರುಗಳ ಕೃಪೆ ಆಗಲ್ಲ. ಏನು ಸೇವೆ ಮಾಡಿಲ್ಲ ಅಂದ್ರೂ ಅವ್ರ ಕರುಣೆ ನಮ್ಮ ಮೇಲೆ ಯಾವಾಗಲೂ ಇರ್ತದೆ. ಅದೇ ನಿರ್ಬಂಧವಿಲ್ಲದ ಆಶೀರ್ವಾದ, ಮಿತಿ ಮೀರಿದ ಆಶೀರ್ವಾದ. ನಮಗೆ ಗುರುಗಳದ್ದು ಒಂದು ಭಗವಂತನ ಮಿತಿನೇ ಇಲ್ಲ ಅಂತ ಆಶೀರ್ವಾದ ನಮ್ಗೆ ಕೊಡ್ತಾರೆ. ಆದರೆ ನಾವು ಇನ್ನೊಬ್ರಿಗೆ ಮಾಡಬೇಕಾದ್ರೆ ಏನೋ ಹೆಲ್ಪ್ ಮಾಡಿದರೆ ಅವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ, ಇಲ್ಲಾಂದರೆ ಮಾಡೋಂಗಿಲ್ಲ ಸಹಾಯ. ಅದು ಗುಣ ಇರೋದು ನಮ್ಮಲ್ಲಿ. ಆದರೆ ಭಗವಂತನದು ಗುರುಗಳದ್ದು ಆ ರೀತಿ ಅಲ್ಲ. ಈ ಗುಣ ನಮ್ಮಲ್ಲಿ. ಆದರೆ ಭಗವಂತನ ಕರುಣೆ, ಗುರುಗಳ ಕರುಣೆ ಹೇಗಿದ್ದರೆ ಅವರು ನಮಗೆ ಸಹಾಯ ಮಾಡ್ತಾರೆ ಹೊರತು ಅದರಿಂದ ನಮ್ಮಿಂದ ಏನೂ ಅಪೇಕ್ಷಿಸುವುದಿಲ್ಲ ಅವರು. ಆದರೆ ಏನೋ ಕಾರಣ ಇಲ್ಲದೆ ನಮ್ಮನ್ನು ಏನು ಬೇಕಿಲ್ಲ ನಮ್ಮಿಂದ, ಆದರೂ ನಮ್ಮ ಮೇಲೆ ತುಂಬ ಕರುಣೆ ತೋರಿಸ್ತದೆ. ಅದೆಷ್ಟು ಕರುಣೆ ಅಂದರೆ ಭಗವಂತ ಗುರುಗಳು ಕರುಣಾ ಸಿಂಧು, ಕರುಣಾ ಸಾಗರ ಅವರು. ಆದರೆ ಮತ್ತು ನಮಗೆ ಭಗವಂತನ ನಾಮವನ್ನು ಹೇಳಲಿಕ್ಕೆ ನಮಗೆ ಕೊಟ್ಟಿದ್ದಾರೆ. ಅಂಥ ನಾಮವನ್ನು, ಅಂಥ ಗುರುಗಳು ನಮಗೆ ದೊರಕಿದ್ದಾರೆ. ಅಂಥ ಗುರುಗಳಿಂದ ನಮಗೆ ನಾಮವನ್ನು ಸಿಕ್ಕಿದೆ. ಅದು ಯಾವ ನಾಮ ಅಂದರೆ ನಮಗೆ ಆ ಗುರುಗಳು ಅತ್ಯಮೂಲ್ಯವಾದ ಒಂದು ನಾಮವನ್ನು ಕೊಟ್ಟಿದ್ದಾರೆ. ಗೋಲೋಕೇರ ಪ್ರೇಮದನ ಹರಿನಾಮ ಸಂಕೀರ್ತನ, ಗೋಲೋಕೇರ ಪ್ರೇಮದನ ಹರಿನಾಮ ಸಂಕೀರ್ತನ, रतिन जन्मे लोके निताय, रतिन जन्मे लोके निताय, संसार बिशानले दिबाही निशिही आज्वाले, संसार बिशानले दिबा निशिही आज्वाले, जो राहिते ना कोई नो उपाय, जो राहिते ना कोई नो उपाय, हरि हरि बिफाले जन्मागो नाइनु, ಬಿಫಾಲೆ ಜನ್ಮಾಗೋ ನಾಯಿನು. ಅಂದರೆ ನಾವು ಯಾತಕ್ಕೋಸ್ಕರ ಜನ್ಮ ಪಡೆದಿದ್ವಂತೆ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಬಾಳಿನಲ್ಲಿ ಗುರು ಬಂದು ತಿಳಿಸಿಕೊಡ್ತಿದ್ದಾರೆ ನಮಗೆ. ಹರೇ ಕೃಷ್ಣ ಮಹಾಮಂತ್ರವಾದ ಅತ್ಯಮೂಲ್ಯವಾದದ್ದು ಗೋಲೋಕ ವೃಂದಾವನದಿಂದ ಬಂದದ್ದು ಒಂದು ಮಹಾಮಂತ್ರವನ್ನು ನಮಗೆ ತಿಳಿಸಿಕೊಡ್ತಿದ್ದಾರೆ. ಆದರೆ ತಿಳಿಸಿಕೊಟ್ಟು ಪರಿಚಯ ಮಾಡಿಸುತ್ತಾ ಮತ್ತು ನಮ್ಮಿಂದ ಅದನ್ನು ಮಾಡಿಸಿ ನಮ್ಮನ್ನು ಮರಳಿ ಮತ್ತೆ ಭಗವಂತನ ಧಾಮಕ್ಕೆ ಕರ್ಕೊಂಡು ಹೋಗುವ ಒಂದು ದೊಡ್ಡ ಮಾರ್ಗವನ್ನು ನಮಗೆ ತೋರಿಸಿದ್ದಾರೆ. ಅಂಥ ಗುರುಗಳಿಗೆ ಅದು ಭಗವಂತನ ಮತ್ತು ಕರುಣೆ, ಗುರುಗಳ ಕರುಣೆನೇ ಕಾರಣ. ನಾವು ಜಪ ಮಾಡ್ತಾ ಇದ್ವಿ, ಮತ್ತು ಯಾವುದೇ ರೀತಿ ನಾವು ಇಲ್ಲಿಗೆ ಬಂದು ಈಗ ಕ್ಲಾಸ್ ಹೇಳ್ತಾ ಇದ್ದೀವಿ, ಯಾವುದೋ ಒಂದು ಸೇವೆ ಮಾಡ್ತಾ ಇದ್ದೀವಿ, ಇಲ್ಲಿ ಬಂದು ಕುಂತೀವಿ ಅಂದರೆ ಗುರುಗಳ ಕೃಪೆ ಹೊರತು, ಭಗವಂತನ ಕೃಪೆ ಹೊರತು ನಂಬೋದು ಯಾವುದೂ ಇಲ್ಲ. ನಮಗೆ ಯಾವ ಅರ್ಹತೆಯೂ ಇಲ್ಲ. ಆದರೆ ಗುರುಗಳ ಒಂದು ಕೃಪೆ, ಭಗವಂತನ ಕೃಪೆ ನಮಗೆ ಆದದ್ದು. ಆದರೆ ನಾವು ಅಂದ್ಕೊತೀವಿ ನಾವೇ ಉತ್ತೀರ್ಣ ಆಗಿರ್ಬೋದು, ನಾವು ಕ್ಲಾಸ್ಗಳಲ್ಲಿ ಉತ್ತೀರ್ಣ ಆಗಿರ್ಬೋದು, ಯಾವುದೋ ಒಂದು ಸೇವೆಯಲ್ಲಿ
ಮುಂದುವರೆದಿರ್ಬೋದು, ಯಾವುದೇ ಒಂದು ಉತ್ತೀರ್ಣ ಆಗಿರ್ಬೋದು. ಆದರೆ ಅದಕ್ಕೆಲ್ಲ ನಂಬುದಿಲ್ಲ, ನಮ್ಗೆ ಅರ್ಹತೆಯೇ ಇಲ್ಲ. ಅದೆಲ್ಲ ಗುರುಗಳ ಮುಖಾಂತರನೇ, ಭಗವಂತನ ಕೃಪೆ, ಗುರುಗಳ ಕೃಪೆಯಿಂದ ಇವೆಲ್ಲ ಆಗ್ತಾಯಿದೆ. ಅದಕ್ಕೆ ನಾವು ಹೊರತು ಬೇರೆ ಯಾವುದಿಲ್ಲ. ಅದೆಲ್ಲ ನರೋತ್ತಮ ದಾಸ್ ಠಾಕೂರ್ ಹೇಳ್ತಿದ್ದಾರೆ. ಎಷ್ಟು ಗ್ರೇಟ್ ಅನಿಸ್ತದೆ ಅಂದರೆ, ಇದರ ಮೂಲಕ ತಿಳಿದುಕೊಳ್ಬೇಕಂದ್ರೆ ನಾವು ಜಪಮಾಲೆ ಇಟ್ಕೊಳ್ತೀವಿ, ಹೇಳ್ತಾ ಇದ್ವಿ ಅಂದರೆ ಗುರುಗಳ ಕರುಣೆ ಬಿಟ್ಟು ನನ್ನದು ಏನೂ ಇಲ್ಲ. ಯಾರಾದರೂ ಹೊಗಳಿದರೆ ಸಹ ಈ ಭಾವದಲ್ಲಿ ಇರಬೇಕಂತ ನಾವು. ಇದು ಗುರುಗಳ ಮುಖಾಂತರ, ಗುರುಗಳಿಗೆ ನಾವು ಕೃತಜ್ಞತೆ, ಇದು ಗುರುಗಳಿಂದ ಅಂತ ಇಲ್ಲಾಂದ್ರೆ ಆ ಗುಣ ನಮಗೆ ಭಗವಂತನಿಗೆ ತುಂಬ ಇಷ್ಟ ಆಗ್ತದಂತ. ಮತ್ತು ಭಗವಂತ ನಮಗೆ ತುಂಬ ಹತ್ತಿರ ಆಗ್ತಾನಂತ ಈ ಗುಣ ಇರಲಿಲ್ಲ. ಯಾರನ್ನು ಹೊಗಳಿದ್ರೆ ನಾವು ಬದ್ಧಾತ್ಮಗಳು. ಆದರೆ ಹರಿನಾಮವನ್ನು ತಮ್ಮ ಜೀವನದಲ್ಲಿ ಪ್ರತಿನಿತ್ಯ ಜಪ ಮಾಡಕ್ಕೆ ಒಪ್ಕೊಳ್ತೀವಿ. ಆದರೆ ನಾವು ಇವತ್ತು ಜಪ ಮಾಡ್ತೀವಿ ಅಂದರೆ ಅದು ತಿಳಿದುಕೊಳ್ಬೇಕು ಗುರುಗಳ ಕೃಪೆ ಹೊರತು ನಂಬುದೇನೂ ಅಲ್ಲ ಅಂತ. ಆದರೆ ಭಗವಂತನ ಗುರುಗಳ ಕೃಪೆ ಮುಖ್ಯವಾದುದನ್ನು ತಿಳಿದುಕೊಂಡ ಮೇಲೆ ನಮ್ಮ ಭಾವನೆ ಈ ಥರ ಇರಬೇಕು. ಅವಾಗ ಸದಾ ಭಗವಂತನ ಗುರುಗಳ ಅವಾಗ ಸದಾ ನಾವು ಈ ಭಗವಂತನ ಕೃಪೆನಂತೇಳಿ ನಾವು ಭಗವಂತನಿಗೆ ಮತ್ತು ಗುರುಗಳಿಗೆ ಸತತವಾಗಿ ಕೃತಜ್ಞತೆ ಸಲ್ಲಿಸ್ತಾನೇ ಇರಬೇಕು. ಯಾವಾಗಲೂ ಕೃತಜ್ಞತೆ ಭಾವನೆ ನಮ್ಮಲ್ಲಿ ಇರಬೇಕು. ಇದು ಏನೇ ನಮ್ಗೆ ಸಿಕ್ಕಿದೆ, ಜಪ ಮಾಡ್ತಿದ್ವಿ, ಇಲ್ಲಿ ಬಂದು ಸೇವೆ ಮಾಡ್ತಿದ್ದೀವಿ, ನಮ್ಗೆ ಅವಕಾಶ ಇದೆ ಅಂತಂದರೆ ಗುರುಗಳಿಗೆ, ಭಗವಂತನಿಗೆ ಯಾವಾಗಲೂ ಕೃತಜ್ಞತೆ ನಾವು ಮನಸ್ಸಲ್ಲಿ ಹೇಳ್ತಾನೇ ಇರಬೇಕು. ಯಾಕಂದರೆ ಅದು ನಮಗೆ ಹರಿನಾಮದ ಮಹತ್ವ ನಮಗೆ ಕಿಂಚಿತ್ತೂ ಗೊತ್ತಿಲ್ಲ. ಆದರೆ ಅದು ಏನೋ ಅವ್ರು ಹೇಳಿದಾರೆ, ನಾನು ಮಾಡ್ತೀನಿ ಅಂತ ಮಾಡ್ತೀವಿ. ಆದರೆ ಅದ್ರ ಲಾಭ ನಾವು ಪಡ್ಕೊತೀವಿ. ಯಾಕಂದರೆ ಜಪ ಮಾಡಿದರೆ ಎಷ್ಟೋ ಜನ ನಮ್ಗೆ ಆರಾಮಾಗಿದ್ವಿ ಮಾತಾಜಿ, ನನಗೆ ಸಮಾಧಾನ ಆಗಿದೆ ಮಾತಾಜಿ, ನನ್ನ ತಲೆನೋವು ಸಹ ಇಲ್ಲ ಮಾತಾಜಿ, ಇವಾಗ ಯಾವುದೂ ಇಲ್ಲ, ನಾನು ಆರಾಮಿದ್ದೆ, ಎಲ್ಲ ಲಾಭ ಪಡ್ಕೊತೀವಿ. ಆದರೆ ನಾವು ಯಾವುದು ಎದ್ರಲಿಂತ, ಅದು ಗುರುಗಳ ಭಗವಂತನ ಕರುಣೆಲಿಂತನೇ ನಾವೆಲ್ಲ ಇದೆಲ್ಲ ಪಡ್ಕೋಕೆ ಸಾಧ್ಯ. ಆದರೆ ಈ ಮಹತ್ವ ನಮ್ಗೆ ಈ ಕರುಣೆ ಗುರುಗಳು ಏಕೆಂದ್ರೆ ಮಹತ್ವ ಗೊತ್ತಿಲ್ಲ. ಆದರೂ ನಾವು ಏನು ಗೋಲೋಕಕ್ಕೆ ಹೋಗ್ತೀವಿ ಅಂತ ಗೊತ್ತು. ಆದರೆ ಹೇಳ್ತೀವಿ, ಎಷ್ಟು ಜನ ಹರಿನಾಮ ಮಾಡ್ತೀವಿ, ಗೋಲೋಕಕ್ಕೆ ಹೋಗ್ತೀವಿ ಅಂತೇಳಿ ಹರೇ ಕೃಷ್ಣ ಮಹಾಮಂತ್ರ. ಆದರೆ ನಾವು ಏನು ಮಾಡ್ತೀವಿ ಅಂದರೆ ಭೌತಿಕ ಫಲಕ್ಕಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಿದ್ವಿ, ಭೌತಿಕ ಫಲಕ್ಕಾಗಿ. ಆದರೆ ನಾವು ಭೌತಿಕ ಫಲಕ್ಕಾಗಿ ಅವ್ರು ಭಕ್ತರಾಗಬೇಕು, ಅವರು ನನ್ನ ಮೊಮ್ಮಗ ಪಾಸ್ ಆಗಬೇಕು, ನನಗೆ ಒಂದು ಮನೆ ಕಟ್ಟಬೇಕು ಆಸೆಗೋಸ್ಕರ, ಮತ್ತು ನನಗೆ ಅಮೆರಿಕಕ್ಕೆ ಹೋಗ್ಬೇಕು, ವೀಸಾ ಸಿಗಬೇಕು, ನನ್ನ ಗೋಲ್ಡ್ ಬಂಗಾರ ತಗೋಬೇಕು, ಈ ರೀತಿ ಭೌತಿಕ ಆಸೆಗೋಸ್ಕರ ನಾವು ಚಿಕ್ಕ ಚಿಕ್ಕ ಒಂದು ವಿಷಯಕ್ಕೋಸ್ಕರ, ಆಸೆಗೋಸ್ಕರ ನಾವು ಹರಿನಾಮ ಮಹತ್ವ ಗೊತ್ತಿಲ್ಲಾರದೆ ನಾವು ಏನು ಮಾಡ್ತೀವಿ, ಅದಕ್ಕೋಸ್ಕರ ಮಾಡ್ತೀವಿ. ನಮ್ಮ ಗುರಿ ಏನಿರಬೇಕು, ಗೋಲೋಕಕ್ಕೆ ಹೋಗೋಕ್ಕಿರ್ಬೇಕು. ಹರಿನಾಮವನ್ನು ನಾವು ಯಾಕೆ ಹೇಳ್ತೀವಿ ಅಂದರೆ ಭಕ್ತರಾಗ್ಲಕ್ಕಂತ ಪ್ರಾರ್ಥನೆ ಮಾಡ್ಬೇಕು ಇನ್ನೊಬ್ರಿಗೋಸ್ಕರ. ಅದು ಸಿಗಬೇಕು, ಇದು ಸಿಗಬೇಕು, ಅದಕ್ಕೋಸ್ಕರ 2 ರೌಂಡ್ ಎಕ್ಸ್ಟ್ರಾ ಜಪ ಮಾಡ್ತೀನಿ, ಅವೆಲ್ಲ ನಮ್ಮಲ್ಲಿ ಇರಬಾರ್ದು ಆ ಗುಣ. ಯಾಕಂದರೆ ಅದು ಚಿಕ್ಕ ಚಿಕ್ಕ ವಿಷಯಕ್ಕೆ ನಾವೆಲ್ಲ ಭೌತಿಕ ಆಸೆ ಕೊಟ್ಕೊಂಡ್ರೆ ಅದು ಇಲ್ಲೇ ಹೋಗ್ಬಿಡ್ತದೆ. ಅದು ಯಾವ ರೀತಿ ಅಂದರೆ ನಾವು ಕಟ್ಟಬೇಕು, ಆದರೆ ಅದು ಯಾಕೆ ಗೊತ್ತಿಲ್ಲ, ನಾವು ಈ ಚಿಕ್ಕ ಚಿಕ್ಕ ವಿಷಯ ಕೇಳ್ತೀವಿ, ಹರಿನಾಮದ ಮಹತ್ವ ಗೊತ್ತಿಲ್ಲರ ಸಲುವಾಗಿ ನಾವು ಈ ಗೋಲೋಕಕ್ಕೆ ಹೋಗ್ತದಂತ ಗೊತ್ತು. ಆದರೂ ನಾವು ಚಿಕ್ಕ ಚಿಕ್ಕ ವಿಷಯಕ್ಕೋಸ್ಕರ, ಈ ಭೌತಿಕ ವಿಷಯಕ್ಕೋಸ್ಕರ ಕೇಳ್ತೀವಿ. ಯಾವ ರೀತಿ ಅಂದರೆ ಒಮ್ಮೆ ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿಗೆ ವಜ್ರದ ಕಲ್ಲು ಸಿಕ್ಕಿರ್ತದೆ. ಅದನ್ನು ತಗೊಂಡೋಗು, ಇದೇನು ಉತ್ತಮವಾಗಿದೆ ಅಂತ ತಿಳ್ಕೊಂಡು ಅದೇನು ಮಾಡ್ತಾನೆ, ಅಲ್ಲಿದ್ದ ಒಂದು ವ್ಯಾಪಾರಿಯಲ್ಲಿ ಹೋಗಿ, ಇದು ಕಲ್ಲಿದೆ, ಆದರೆ ಇದು ನೀವು ತೊಗೊತೀರಾ ಬಿಸಾಕ್ತೀರಾ ನೋಡಿ, ಯಾಕಂದ್ರೆ ಆತ ಏನಾದರೂ ಉಪಯೋಗ ಮಾಡ್ಕೋಬಹುದು ಅಂತೇಳಿ ಆ ವ್ಯಾಪಾರಿಯಲ್ಲಿ ಹೋಗ್ತಾನೆ. ಆತ ಏನು ಮಾಡ್ತಾನೆ, ಆತ ಗೊತ್ತಾಗ್ತದೆ ಈತ ಏನೋ ಮಾಡ್ತಾನ, ಒಂದು ಒಳ್ಳೆ ಕಾರ್ಯಕ್ಕೆ ಎದಕ್ಕನ ಉಪಯೋಗಿಸ್ತಾನೆ, ಇದು ಏನೋ ಈ ವ್ಯಾಪಾರ ಅಂತ ಮನಸ್ಸಾಕ್ಷಿ ಇರ್ತದೆ. ಅದಕ್ಕೆ ಈ ವ್ಯಕ್ತಿ ಹೋಗಿ ಆತನಲ್ಲಿ ಕೇಳ್ತಾನೆ. ಆ ವ್ಯಕ್ತಿಗೆ ಅದು ವಜ್ರ ಅಂತ ಗೊತ್ತಾಗ್ತದೆ, ಅಯ್ಯೋ ಇದು ವಜ್ರ ಅಂತ. ಅದಕ್ಕೆ ಆ ವ್ಯಕ್ತಿ ಏನು ಮಾಡ್ತಾನೆ, 500 ರೂಪಾಯಿಗೆ ನಾನು 500 ರೂಪಾಯಿ ನೀನು ಕೊಡ್ತೀನಿ, ಅದು ನಾನು ಕೊಟ್ಬಿಡ್ತೀಯಾ ಅಂತ ಕೇಳ್ತಾನೆ. ಅಂದರೆ 500 ರೂಪಾಯಿ ಆದರೂ ಸಿಕ್ಕಿತ್ತಲ್ಲ ನನಗೆ ಅಂತೇಳಿ ಆ ವ್ಯಕ್ತಿ ತುಂಬ ಖುಷಿ ಆಗ್ತಾನೆ. ಅದು ತಗೊಂಡಿನಲ್ಲ, ಆ ವ್ಯಾಪಾರಿ ಏನು ಮಾಡ್ತಾನೆ, ಅದನ್ನು ಪಾಲಿಶ್ ಮಾಡಿ ಬಿಟ್ಟು ಮತ್ತೆ ಇನ್ನೊಬ್ಬ ವ್ಯಾಪಾರಿಗೆ ಅದನ್ನು 5 ಲಕ್ಷ ರೂಪಾಯಿಗೆ ಮಾರಿಬಿಡ್ತಾನೆ. 5 ಲಕ್ಷ ರೂಪಾಯಿಗೆ ಮಾರಿ ಆ ವ್ಯಾಪಾರಿ ವಜ್ರದ ಪಾಲಿಶ್ ಮಾಡಿ ಬೇರೆ ವ್ಯಾಪಾರಿ ಕೊಡ್ತಾರೆ. 5 ಲಕ್ಷಕ್ಕೆ ಮಾರಿಬಿಟ್ಟು ಆ 5 ಲಕ್ಷ ಕೊಟ್ಟು ಖರೀದಿ ಮಾಡಿಕೊಂಡನಲ್ಲ ಆ ವ್ಯಕ್ತಿ, ಆ ವ್ಯಾಪಾರಿ ಏನು ಮಾಡ್ತಾನೆ, ಅದನ್ನು ವಜ್ರ ಅಂತ ಬೆಲೆ ಗೊತ್ತಾಗಿ ಅದನ್ನು ಆ ಊರಿನ ರಾಜನಿಗೆ ಆಭರಣವಾಗಿ ಮಾಡಿಕೊಟ್ಬಿಡ್ತಾನೆ. ಅದು ವಜ್ರ ಅಂತ ಗೊತ್ತು, ಆ ವ್ಯಾಪಾರಿ 5 ಲಕ್ಷ ತೊಗೊಂಡ ವ್ಯಕ್ತಿ ಏನು ಮಾಡ್ತಾನೆ, ಆ ಊರಿನ ರಾಜಗೆ ಆಭರಣವಾಗಿ ಉಡುಗೊರೆ ಥರ ಕೊಟ್ಬಿಡ್ತಾನೆ. ಆ ರಾಜ ಏನು ಮಾಡ್ತಾನೆ, ಅದನ್ನು
ಆ ವಜ್ರದ ಮುಖ್ಯ ತಿಳಿದು ಆ ರಾಜ ಏನು ಮಾಡ್ತಾನೆ, ರಾಣಿಗೆ ಕೊಟ್ಟು ಬಿಡ್ತಾನೆ. ಅದು ಉಡುಗೊರೆಯಾಗಿ ಹಾಗೆ ಉಳಿತದು, ಒಂದು ಗೌರವಕ್ಕೋಸ್ಕರ ಕೊಟ್ಟು ಹಾಗೆ ಉಳಿತು. ಅದ್ರ ಮಹತ್ವ ಗೊತ್ತಿಲ್ಲ, ಅದೇನು ಮಾಡಬೇಕು, ಎಲ್ಲಿ ಕೊಡಬೇಕು, ಎಲ್ಲಿ ಬಳಸ್ಬೇಕಂತ ಗೊತ್ತಿಲ್ಲ. ಅದೇ ರೀತಿ ನಮ್ಗೆ ಹರಿನಾಮ, ನಾವು ಗೋಲೋಕಕ್ಕೆ ಹೋಗೋಕೆ ಹರಿನಾಮ ಹೇಳ್ಬೇಕು. ನಾವು ಇಲ್ಲಿ ಅವ್ರ ಪಾಸ್ ಆಗಲಿ ಇವ್ರ ಪಾಸ್ ಆಗಲಿ ನನಗೆ ಅದು ಸಿಗಲಿ ಅಂತೇಳಿ ನಾವು ಆಸೆ ಇಟ್ಕೊಂಡು ಜಪ ಮಾಡಬಾರ್ದು. ಈ ಭೌತಿಕ ವಿಷಯ ಗೊತ್ತಾದರೆ ಇದು ಭೌತಿಕ ವಿಷಯ ಇಲ್ಲ, ಅದಕ್ಕೇನ ಭಗವಂತ ನಾಮ ಇದು ಭೌತಿಕ ವಿಷಯಕ್ಕೋಸ್ಕರ ಹೇಳ್ತಿಲ್ಲ. ಭಗವಂತನ ಧಾಮಕ್ಕೆ ಉನ್ನತವಾದ ಒಂದು ಆನಂದ ಕೊಡುವ ಭಗವಂತನ ಧಾಮಕ್ಕೆ ಕರೆದುಕೊಂಡು ಹೋಗುವಂತಹ ನಾಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಎಲ್ಲದಕ್ಕೂ ಭೌತಿಕ ವಿಷಯಗಳಿಗೆ, ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಖರ್ಚು ಮಾಡ್ತಿದ್ವಿ. ಆದರೆ ಗೋಲೋಕಕ್ಕೆ ಹೋಗಲು ಫಲ ಸೇರ್ತಾ ಇಲ್ಲ. ನಾವು ಏನು ಮಾಡುವ ಜಪ ಎಲ್ಲ ಇಲ್ಲೇ ಕಳೆದು ಹೋಗ್ತಾ ಇದೆ. ಅದಕ್ಕೆ ಬೇಕು ಇದಕ್ಕೆ ಬೇಕು ಖರ್ಚು ಥರನೇ ಇದು ಸಹ ಇಲ್ಲೇ ಕಳೆದು ಹೋಗ್ತದೆ. ಆದರೆ ಗೋಲೋಕಕ್ಕೆ ಹೋಗ್ಬೇಕು, ನನ್ನ ಭೌತಿಕ ವಿಷಯ ಸಹ ನಡಿಬೇಕಂದ್ರೆ ಸಪ್ರೇಟಾಗಿ ಏನು ಮಾಡಬೇಕಾಗಿಲ್ಲ, ಅದು ಹಂಗೆ ನಡೀತದ. ಆದರೆ ನಮಗೆ ಏನಿರಬೇಕು, ಗೋಲು ಈ ಸಂಸಾರ ಸಾಗರದಿಂದ ದಾಟಿ ಭಗವಂತನ ಧಾಮಕ್ಕೆ ಹೋಗಿ ಆನಂದವಾಗಿ ಅಲ್ಲಿ ಸೇವೆ ಮಾಡುವ ಒಂದು ಫಲವನ್ನು ಚಿಕ್ಕ ಚಿಕ್ಕ ವಿಷಯಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೊಳ್ತಿದ್ವಿ. ಅದಕ್ಕೆ ನಮಗೆ ಹರಿನಾಮದ ಮಹತ್ವ ಗೊತ್ತಿಲ್ಲ. ಅದಕ್ಕೆ ಹೇಳ್ತಿರುವುದು, ಅಮೂಲ್ಯವಾದ ಮಹಾಮಂತ್ರವನ್ನು ಜಪಿಸುವ ಅರ್ಹತೆ ಇಲ್ಲದ ನಮಗೆ, ಬದ್ಧ ಜೀವಿಗೆ ನಮಗೆ ಭಗವಂತ ಗುರುಗಳು ಕೊಟ್ಟಿದ್ದಾರೆ. ಅದು ಎಷ್ಟು ಕರುಣೆ ಅಂದರೆ ನಮಗೆ ಗೊತ್ತೇ ಇಲ್ಲ ಅದರ ಮಹಾತ್ಮೆ. ಆದರೂ ನಮಗೆ ಆ ಮಾಣಿಕ್ಯವನ್ನು ನಮಗೆ ಕೊಟ್ಟಿದ್ದಾರೆ ಅಂದರೆ ಅವರಿಗಿಂತ ಕರುಣೆಮಯಿ ಯಾರೂ ಇಲ್ಲ. ಅದಕ್ಕೆ ನರೋತ್ತಮ ದಾಸ್ ಠಾಕೂರು ಅವರ ಕೀರ್ತನೆಯಲ್ಲಿ ಹೇಳ್ತಾರೆ, ತುಮ ಬಿನಾ ಕೆ ದಯಾಲು ಜಗತ್ತು ಸಂಸಾರೇ. ಅಂದರೆ ಯಾವ ಲೋಕದಲ್ಲಿ ನಿಮ್ಮ ಥರ ಕರುಣಮಯಿ ಯಾರೂ ಇಲ್ಲ ಅಂತ ಹೇಳ್ತಾರೆ ನರೋತ್ತಮ ದಾಸ್ ಠಾಕೂರು. ಸೆಕೆಂಡ್ನ ದೋಣ, ಪತಿತ ಪಾವನ ಹೇತು ತವ ಅವತಾರ ಮೋಸಮ ಪತಿತ ಪ್ರಭು ನಾ ಪಾಯಿ ಬೇಹಾರ. ಆದರೆ ಶ್ರೀಕೃಷ್ಣಗಿಂತ ಮಹಾಪ್ರಭು ತುಂಬ ಕರುಣಾಮಯಿ. ಆದರೆ ಕರುಣಾವಂತ ರೂಪ ಶ್ರೀಕೃಷ್ಣದು. ಆದರೆ ಶ್ರೀಕೃಷ್ಣನೇ ಮಹಾಪ್ರಭು. ಆದರೂ ಶ್ರೀಕೃಷ್ಣ ಅವತಾರಗಿಂತ ಮಹಾಪ್ರಭು ಅವತಾರ ತುಂಬ ಕರುಣೆ. ಹೇಗೆ ಮಾತಾಜಿ ಅಂತಂದರೆ, ಹೇಗೆ ಮಾತಾಜಿ ಅಂತ ಕೇಳಿದ್ರೆ, ಶ್ರೀಕೃಷ್ಣ ಕರುಣೆ ಎಲ್ಲರಿಗೂ ಬೇಕಂದರೆ ಒಂದು ಷರತ್ತು ಇಡ್ತಾನೆ. ಯಾವುದಂದರೆ, ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯ 64ನೇ ಶ್ಲೋಕದಲ್ಲಿ ಸರ್ವಧರ್ಮನ್ ಪರಿತ್ಯಜೋ ಮಾಮೇಕಂ ಶರಣಂ ವೃಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಮಿ ಶ್ರೀ ಮಹಾಸುಚ. ಅಂದರೆ ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು, ಎಲ್ಲ ಪಾಪಗಳಿಂದ ಮುಕ್ತನಾಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಆತನ ಷರತ್ತು ಇದು, ಆತನ ಕೃಪೆ ಸಿಗ್ಬೇಕಂದ್ರೆ ಎಲ್ಲ ಧರ್ಮಗಳನ್ನು ಪರಿತ್ಯಜಿಸ್ಬೇಕು, ಅಥವಾ ಶರಣಾಗ್ಬೇಕು, ಅವಾಗ ಎಲ್ಲ ಪಾಪಗಳಿಂದ ಮುಕ್ತನಾಗಿ ಅಂತ ಮಾಡ್ತೀನಂತ ಹೇಳ್ತಾನೆ. ಆದರೆ ನಾವೇನು ಮಾಡ್ತೀವಿ, ಯಾರು ಕೂಡ ಆ ಷರತ್ತನ್ನ ಪಾಲಿಸಿಲ್ಲ. ಹೋಗು ಧರ್ಮ ಎಲ್ಲ ಧರ್ಮ ಬಿಡ್ಬೇಕಂತ ಹೇಳ್ತೀವಿ. ನನಗೆ ಇದು ಆಗಲ್ಲಪ್ಪ, ಭಗವದ್ಗೀತೆ ಶ್ಲೋಕ ಓದ್ತೀನಿ, ನಾನು ನನ್ನ ಬಾಳಲ್ಲಿ ತೊಡಗಿಸ್ಕೊಳಂಗಿಲ್ಲ, ಓದುತ್ತೀನಿ ಬಟ್ ನನ್ನ ಬಾಳಲ್ಲಿ ನಾನು ತೊಡಗಿಸ್ಕೊಂಗಿಲ್ಲ ಅಂತ ಹೇಳ್ತೀವಿ. ಎಂದು ನಾ ಯಾವತ್ತೂ ಅದನ್ನು ಪಾಲಿಸಲ್ಲ ಅಂತ ಹೇಳ್ತೀವಿ. ಆದ್ರೂ ಕೃಷ್ಣ ಯೋಚನೆ ಮಾಡ್ತಾನೆ, ಇವರು ನಾನು ಏನು ಹೇಳಿದ್ರು, ಅಯ್ಯೋ ಈ ಉಪದೇಶ ಏನು ಹೇಳಿದ್ರು ಇವರು ಪಾಲಿಸೋದೇ ಇದರಲ್ಲ, ಇವರು ಹಿಂಗೆ ಕಷ್ಟಪಡ್ತಾರೆ ಇದಾರಲ್ಲ, ಇವ್ರು ಯಾವಾಗ ಶರಣಾಗ್ತಾರೆ, ಯಾವಾಗ ಈ ಕಷ್ಟಲಿಂದ ಪಾರಾಗ್ತಾರ ಅಂತೇಳಿ ಆತ ಏನು ಮಾಡ್ತಾನ, ಭಗವದ್ಗೀತೆ ಕೇಳ್ತಾರ, ಕ್ಲಾಸಿಗೆ ಕೂಡ್ತಾರ, ಆದರೆ ದೃಢ ಇರುವುದಿಲ್ಲ. ಈ ಎಲ್ಲ ಸರ್ವಧರ್ಮನ ಪತಿ ಎಲ್ಲ ಗೊತ್ತು, ಅದನ್ನು ಕೂಡ್ತೀವಿ, ಎಲ್ಲ ಕೇಳ್ತೀವಿ, ಆದರೆ ದೃಢ ಇರಲ್ಲ. ಅವ್ರು ಏನು ಮಾಡ್ತಾರಂದ್ರೆ ಶ್ರೀಕೃಷ್ಣನೇ ದೇವತಮ ಪರಮಪುರುಷ ಅಂತ ತಿಳ್ಕೊತಾರ, ಆದ್ರೂ ದೇವತೆಗಳ ಬಗ್ಗೆ ಯಾರಾದನ್ನು ಕೇಳಿದ್ರೆ ಅಲ್ಲಿಗೆ ಹೋಗ್ಬಿಡ್ತಾರ. 10 ವರ್ಷ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೂ ಯಾರಾದರೂ ದೇವತೆಗಳ ಬಗ್ಗೆ ಬಂದು ಹೇಳಿದರೆ ಅವ್ರನ್ನ ನಾವು ಕೃಷ್ಣ ಸರ್ವಧರ್ಮನ್ ಪರಿತ್ಯಜ ಮಾಮೇಕಂ ಶರಣಂ ವೃಜ ಅಂತ ಭಗವಂತ ಹೇಳಿದಾನ, ಶರಣಾಗಿ ಎಲ್ಲ ಪಾಪಗಳಿಂದ ಮುಕ್ತನಾಗಿದೆ. ಅದಕ್ಕೆ ನಾನು ಈ ರೀತಿ ಅಂತ ಅವರಿಗೆ ನಾವು ಕನ್ವಿನ್ಸ್ ಮಾಡೋಕೆ ಆಗಲ್ಲ, ಅವ್ರ ಮಾತು ಕೇಳೋಣ ಬೇಗನೆ ಹೋಗ್ಬಿಡ್ತೀವಿ. ಅದು ಯಾವ ರೀತಿ ಹೋಗ್ತೀವಿ ಅಂದರೆ, ಒಮ್ಮೆ ಉದಾಹರಣೆ ನೋಡೋಣ. ಒಬ್ಬ ವ್ಯಕ್ತಿ ಇರ್ತಾರ, ಅವರು ಕೃಷ್ಣನನ್ನೇ ಪೂಜಿಸ್ತಿರ್ತಾರ.
ಅವರು ಕೃಷ್ಣನನ್ನೇ ಪೂಜೆ, ಅವರು ತುಂಬ ಬಡವರಾಗಿರ್ತಾರೆ. ಯಾರು? ಕೃಷ್ಣನ ಪೂಜೆ ಮಾಡೋ ವ್ಯಕ್ತಿ ತುಂಬ ಬಡವರಿರ್ತಾರೆ. ಆದರೆ ಅವರು ಗೆಳತಿ ಅವ್ರು ಏನು ಮಾಡ್ತಾರೆ, ಲಕ್ಷ್ಮಿನ ಪೂಜೆ ಮಾಡ್ತಾರೆ. ಅವರು ತುಂಬ ಶ್ರೀಮಂತರಾಗಿರ್ತಾರೆ. ಅವರು ಒಂದೇ ದಿನ ಮೀಟ್ ಆಗ್ತಾರೆ. ಮೀಟಾದರೆ ಅವರು ಅಯ್ಯೋ ನನಗೆ ದುಡ್ಡೇ ಇಲ್ಲ, ಅಯ್ಯೋ ನನಗೆ ದುಡ್ಡೇ ಇಲ್ಲ ಅಂತ ಈ ಕೃಷ್ಣ ಭಕ್ತ ಇರ್ತಾನಲ್ಲ ಹೇಳ್ತಾ ಇರ್ತಾನೆ, ನನಗೆ ದುಡ್ಡೇ ಇಲ್ಲ ಆಕೆ ಹೇಳ್ತಾ, ಹೌದು ನಾನು ಜಾಸ್ತಿ ತುಂಬ ಶ್ರೀಮಂತರೇ ಇದ್ದೀನಿ ನಾನು. ಹೌದಾ? ಆಕೆ ಹೇಳ್ದ, ನೀ ಯಾರನ್ನ ಪೂಜೆ ಮಾಡ್ತೀ ಅಂತ ಆಕೆ ಕೃಷ್ಣನ ಪೂಜೆ ಮಾಡ್ತಾನಲ್ಲ ಅದಕ್ಕೆ ಕೇಳ್ತಾನೆ. ಆತ ಹೇಳ್ತಾನ, ಇಲ್ಲ ನಾನು ಕೃಷ್ಣನನ್ನು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಿದ್ದೀನಿ, ಕೃಷ್ಣನ ಪೂಜೆ ಮಾಡ್ತೀನಿ ಅಂತ ಆತ ಹೇಳ್ತಾನೆ. ಅಯ್ಯೋ ಕೃಷ್ಣನ ಪಕ್ಕಕ್ಕಿಡಪ್ಪ, ಫಸ್ಟು ಲಕ್ಷ್ಮಿನ ತಗೊಂಡು ಬಾ, ಲಕ್ಷ್ಮಿನ ವಿಗ್ರಹ ತಗೊಂಬಂದು ಪೂಜೆ ಮಾಡು ನಾ ಹೇಳಿದಂಗ. ಹೌದಾ ನೀನು ಎಷ್ಟು ಶ್ರೀಮಂತ ಇದ್ದೀಯ, ಅದಕ್ಕೆ ಲಕ್ಷ್ಮಿನ ಪೂಜೆ ಮಾಡಿ ನೀನು ಇಷ್ಟು ಶ್ರೀಮಂತ ಆಗಿದೆಯಾ ಅಂತ ನೋಡು. ಬೇಗ ನಾವು 10 ವರ್ಷ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಮತ್ತು ಭಗವಂತ 18ನೇ 64ನೇ ಶ್ಲೋಕದಲ್ಲಿ ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗಂತ ಹೇಳಿದ್ರು, ಎಲ್ಲ ಪಾಪಗಳಿಂದ ಮುಕ್ತನಾಗಿ ಅಂತ ಮಾಡ್ತೀನಿ ಅಂತ ಹೇಳಿದ್ರು ಸಹ ನಾವೇನು ಮಾಡ್ತೀವಿ ನೋಡಿ, ಯಾರಾದರೂ ಬಂದು ಹೇಳಿದರೆ ಹೆಂಗೆ ಹೋಗ್ಬಿಡ್ತೀವಿ, ಹಂಗಾತ ಹೋಗಿ ಲಕ್ಷ್ಮಿನ ವಿಗ್ರಹ ತೊಗೊಂಬಂದು ಪೂಜೆ ಮಾಡ್ದ. ದೀಪ ಹಚ್ಚದಂತೆ, ನೈವೇದ್ಯ ಧೂಪ ಹಚ್ಚದಂತೆ, ಹಾರ ಹಾಕದಂತೆ, ಮತ್ತು ನೈವೇದ್ಯ ಹಚ್ಚದಂತೆ, ಈ ರೀತಿ ಜೋರಾಗಿ ಲಕ್ಷ್ಮೀನ ಪೂಜೆ ಮಾಡ್ತಾನೆ. ಲಕ್ಷ್ಮೀನ ಪೂಜೆ ಮಾಡಬೇಕಾದ್ರೆ ಕೃಷ್ಣನ ದೂರ ಪಕ್ಕಕ್ಕೆ ಇರ್ತಾನೆ. ಆದ್ರೂ ಕೃಷ್ಣ ಸಹಿಸ್ಕೊಂಡು ದೂರ ಇರ್ತಾನೆ. ಆದರೆ ನಾನು ಪೂಜೆ ಮಾಡಿದ್ದು ಕೃಷ್ಣಗೆ ಏನು ಹೋಗ್ಬಾರ್ದು. ಆ ಗಾಳಿ ಮುಖಾಂತರ ಧೂಪ ಹಚ್ಚಿದ್ದು ಹೊಗೆ ಹೋಗ್ತದಲ್ಲ, ಕೃಷ್ಣಗೆ ಏನು ಹೋಗ್ಬಾರ್ದು. ಯಾಕಂದರೆ ಕೃಷ್ಣ ನನಗೆ ಏನು ಕೊಟ್ಟಿಲ್ಲ ಅಂಥೇಳಿ ಅಲ್ಲಿದ್ದದ ಹಳ್ಳೆ ತೊಗೊಂಡು ಹೋಗಿ ಮೂಗಿನಾಗೆ ಇಡ್ತಾನೆ. ಕೃಷ್ಣನ ಮೂಗಿನಾಗೆ ಇಡ್ತಾನೆ. ಕೃಷ್ಣನ ಮೂಗಿನಾಗೆ ಇಟ್ಟು ಏನು ಮಾಡ್ತಾನಂದರೆ, ಆವಾಗ ಅರ್ಥ ಹೇಳ್ತಾನೆ, ಪ್ರಿಯ ಭಕ್ತ ನಿನಗೇನು ವರ ಬೇಕು ಅಂತ ಕೃಷ್ಣ ಕೇಳ್ತಾನೆ. ಆವಾಗ ಈ ಕೃಷ್ಣ ಭಕ್ತ ಇರ್ತಾನಲ್ಲ, ಅತ್ತೆ ಏನಂದು, ಆಹಾ ನಿನಗೆ ಎಷ್ಟು ಹೊಟ್ಟೆ ಕಿಚ್ಚು ನೋಡು, ನಾನು ಎಷ್ಟು ವರ್ಷಲಿಂದ ಪೂಜೆ ಮಾಡಿದ್ದೀನಿ, ಎಷ್ಟು ನಿನಗೆ ನೈವೇದ್ಯ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ಆದ್ರೂ ನೀನು ಏನು ವರ ಬೇಕು, ನಿನಗೇನು ಕಷ್ಟ ಅದ, ನಾನು ಪರಿಹಾರ ಮಾಡ್ದಂತ ಒಂದಿನೂ ಹೇಳಲಿಲ್ಲ. ಆದರೆ ಇವಾಗ ಲಕ್ಷ್ಮಿನ ಪೂಜೆ ಮಾಡಕತ್ತೀನಲ್ಲ, ಅದಕ್ಕೆ ನಿನಗೆ ಎಷ್ಟು ಹೊಟ್ಟೆ ಕಿಚ್ಚದ ನೋಡು ಕೃಷ್ಣ, ಅದಕ್ಕೂ ಇವತ್ತ ಕೇಳ್ತೀಯಾ ಏನು ಬೇಕು ಅಂತ ಹೇಳ್ತಾರೆ. ಆವಾಗ ಕೃಷ್ಣ ಅಂದಂತ, ಮುಟ್ಟಾಳ, ಇಲ್ಲಪ್ಪ ನೀನು ಪೂಜೆ ಮಾಡಿದೆ, ನೈವೇದ್ಯ ಮಾಡಿದ್ದಿ, ಎಲ್ಲ ಮಾಡಿದ್ದಿ ನಿಜ, ಆದರೆ ನಾನು ಇದ್ದೀನಿ ಅಂತ ನಂಬಿಕೆ ನಿನಗೆ ಇರಲಿಲ್ಲ. ನಿನಗೆ ಯಾವಾಗಲೂ ನಾನು ಇದ್ದೀನಿ ಅಂತ ತಿಳ್ಕೊಂಡಿರಲಿಲ್ಲ. ಇವತ್ತೇ ನೀನು ನಾನು ಇದ್ದೀನಿ ಅಂತ ತಿಳ್ಕೊಂಡು ನನ್ನ ಮೂಗಿನಲ್ಲಿ ನೀನು ಹತ್ತಿ ಇಡಕ್ಕೆ ಬಂದಿ ನೋಡು, ಇವತ್ತೇ ನಾನು ಇದ್ದೀನಿ ಅಂತ ನಂಬಿಕೆ ನಿನಗೆ ಬಂದಿದೆ. ಅದಕ್ಕೋಸ್ಕರ ಆ ನಂಬಿಕೆಗೋಸ್ಕರ ನಾನು ಕೇಳ್ತಾ ಇದ್ದೀನಿ. ಈ ಕತೆ ನೀತಿ ಏನಂದರೆ, ನಾವು ಕೂಡ ಎಷ್ಟೋ ದಿನಲಿಂದ ಜಪ ಮಾಡ್ತೀವಿ, ಆದರೆ 32 ಮಾಡ್ತೀವಿ, ಮತ್ತು ಏಕಾದಶಿ ಬಂದರೆ ಹಣ್ಣುಗಳು ತಿಂದು ಇರ್ಬೋದು ಅಂತ ಹೇಳ್ತೀವಿ. ಆದರೆ ನಿರ್ಜಲ ಮಾಡ್ತೀನಿ ಮಾತಾಜಿ ಈಗಲ್ಲ ಅಂತ ಹೇಳ್ತೀವಿ. ಹಣ್ಣು ತಿಂದು ಏಕಾದಶಿ ಪಾಲನೆ ಮಾಡಬೇಕು ಅಂತ ನಾವು ಸರಳವಾದ ಒಂದು ಹೇಳ್ತೀವಿ. ಆದರೆ ಅವ್ರೇನು ಮಾಡ್ತಾರೆ, ಬಿಟ್ಟು ಶಾಸ್ತ್ರದಾಗ ಕೊಟ್ಟಿರ್ಲಾರ್ದನ್ನ ಕಿಂತ ಜಾಸ್ತಿ ನಾನು ನಿರ್ಜಲ ಮಾಡ್ತೀನಿ, ಹಣ್ಣೆ ತಿನ್ನಲ್ಲ, ಈ ರೀತಿ ನಾವು ಮಾಡ್ತೀವಿ. ಆಮೇಲೆ ಏನು ಪರಿಹಾರ ಆಗಿ ಜಪ ಮಾಡಿದ್ರೂ ಯಾಕೆ ಮಾತಾಜಿ ನನಗೆ ಕಷ್ಟಗಳು ಪರಿಹಾರ ಆಗ್ತಾ ಇಲ್ಲ, ಅವರು ಜಪ ಮಾಡ್ಲಾರ್ದವ್ರೆ ಆರಾಮಿದ್ದಾರೆ, ನಾನು ಯಾಕೆ ಹಿಂಗಿದ್ದೀನಿ ಅಂತ ನಾವು ನಂಬಿಕೆ ಇರಂಗಿಲ್ಲ. ಈ ಥರ ಡೌಟ್ ಬರ್ತೀವಿ. ಆದರೆ ಭಗವಂತನ ಮೇಲೆ ಆದರೂ ಪರಿಹಾರ ಮಾಡಿಲ್ಲ, ಏಕೆಂದರೆ ನಂಬಿಕೆ ಇಲ್ಲ, ನಂಬಿಕೆ ಇಲ್ಲ, ಅದಕ್ಕೆ ಪರಿಹಾರ ಮಾಡ್ತಾ ಇಲ್ಲ. ಭಗವಂತನ ಮೇಲೆ ನಂಬಿಕೆ ಇದ್ದರೆ ಕೃಷ್ಣ ಖಂಡಿತವಾಗಿಯೂ ಕಾಪಾಡುತ್ತಾನೆ. ನಂಬಿಕೆ ಇದ್ದರೆ ಬೇರೆ ಕಡೆ ನಾವು ಹೋಗಲ್ಲ. ಕೃಷ್ಣನ ಮೇಲೆ ಮತ್ತು ಭಕ್ತಿ ನಮಗೆ ಜಾಸ್ತಿ ಆಗ್ತದೆ. ನಾವು ದೇವತೆಗಳ ಬಳಿ ದೂರ ತೊಗೊಂಡು ಹೋಗ್ತೀವಿ, ಆದರೆ ನಾವು ತಿಳ್ಕೊಬೇಕು, ಏನೇ ಇರಲಿ ಕೃಷ್ಣನಲ್ಲೇ ನಮ್ಮ ಸಂತೋಷವಿರಲಿ, ನಮ್ಮ ಕಾರ್ಯ ಇರಲಿ, ನಮ್ಮ ಕೆಲಸ ಇರಲಿ, ಏನೇ ಇರಲಿ ನಾವು ಕೃಷ್ಣನ ಕಡೆನೇ ಇರಬೇಕು. ಸುಖ ಇರಲಿ, ದುಃಖ ಇರಲಿ, ಏನೇ ಇರಲಿ. ಆದರೆ ಯಾರಾದರೂ ಬಂದು ಹೇಳಿದರೆ ನಾವು ಬೇಗನೆ ಹೋಗ್ಬಿಡ್ತೀವಲ್ಲ, ಅದಕ್ಕೆ ಏನು ಮಾಡ್ತಾನ ಕೃಷ್ಣ ಅಂತಾನ, ಅದೇ ಒಂದು ನಂಬಿಕೆ ಇಲ್ಲದೆ ಅದಕ್ಕೆ ಕೃಷ್ಣ ಅಂದರು, ಇವರು ಬೇಗನೆ ಬೇರೆ ಕಡೆ ಹೋಗ್ತಾರೆ, ಡೈವರ್ಟ್ ಆಗ್ತಾರ ಅಂತ ಅಂದು ಅವ್ರೇನು ಮಾಡ್ತಾರ, ಯಾವುದೇ ಕಂಡೀಷನ್ ಸ್ಥಿತಿ ಇಲ್ಲದೆ ರೂಪ ತರ್ತೀನಿ ಅಂದು ಚೈತನ್ಯ ರೂಪವಾಗಿ ಬರ್ತಾರೆ. ಯಾವುದೇ ಸ್ಥಿತಿ ಇಲ್ಲಾರ್ದೆ ಯಾವಾಗಲೂ ಮಾಡ್ಬೋದಂದೆ ಚೈತನ್ಯ ರೂಪವಾಗಿ ಬರ್ತಾರೆ. ಬಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಭಗವಂತ ಏನು ಕಂಡೀಷನ್ ಇಡಲ್ಲ,
ಮಿತಿನೇ ಇರಲಾರ್ದ ಕರುಣೆ ತೋರಿಸ್ತಾನ. ಇಲ್ಲಿ ನಾವು ಹರಿನಾಮ ಕೊಡೋದಕ್ಕಾಗಿ ಏನು ಮಾಡಿದಂದ್ರೆ, ಎಲ್ಲರಿಗೂ ಹರಿನಾಮ ಕೊಡೋದಕ್ಕೆ ಏನು ಮಾಡಿದ್ರು, ಹೆಣ್ಣು ಗಂಡು ಗೃಹಸ್ಥ, ಚಿಕ್ಕವರು ದೊಡ್ಡವರು, ವಾನಪ್ರಸ್ಥ, ಸನ್ಯಾಸಿ, ಬ್ರಹ್ಮಚಾರಿ, ಬ್ರಾಹ್ಮಣ, ಶ್ರೀಮಂತ, ಬಡವ, ಯುವಕರು, ವೃದ್ಧರು, ಯಾರೇ ಇರಲಿ, ಯಾವುದೇ ಸ್ಥಿತಿಯಲ್ಲಿ ಇರಲಿ, ಹರೇ ಕೃಷ್ಣ ಮಹಾಮಂತ್ರರು ಅವರು ಕೊಟ್ಬಿಡ್ತಾರೆ. ಯಾರಾದರೂ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೋದು. ಯಾರೇ ದೇಕೋ ತಾರೇ ದೇಕೋ ಕೃಷ್ಣ ಉಪದೇಶ್ ನಮಗೂ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಯಾರು ಬೇಕಾದರೂ ಹೇಳಿ, ಜಾತಿ ಧರ್ಮ ಯಾವುದೂ ಸ್ಥಿತಿ ಇಲ್ಲ, ಯಾವ ಕಂಡೀಷನು ಇಲ್ಲ. ಏಕೆಂದರೆ ನಾವು ಶರಣಾಗಬೇಕು, ಭಗವಂತಗ ನಾವು ಶರಣಾಗ್ಬೇಕಂತೇಳಿ ಷರತ್ತು. ನೋಡು, ಎಲ್ಲ ಧರ್ಮಗಳನ್ನು ಪರಿತ್ಯಾಜಿ ಮಾಮೇಕ ಶರಣ ಅಂತ ಹೇಳಿದ್ರೆ ನಾವು ಮಾಡಿಲ್ಲ, ಕೃಷ್ಣನ ಷರತ್ತು ನಾವು ಒಪ್ಕೊಂಡಿಲ್ಲ. ಅದಕ್ಕೆ ಚೈತನ್ಯ ಮಹಾಪ್ರಭು ಯಾವುದೇ ಕಂಡೀಷನ್ ಇಲ್ಲಾರ್ದೆ ಅವತಾರ ನಮಗೋಸ್ಕರ ಕರುಣೆ ತೋರಿಸಿ ಬರ್ತಾರ. ಯಾವುದೇ ಇನ್ನೂ ನೋಡಿ, ಇನ್ನು ಚೈತನ್ಯ ಮಹಾಪ್ರಭು ಇನ್ನೂ ವಿಶೇಷತೆ ಇದಲ್ಲ. ಇನ್ನೇನಂದ್ರು, ಜಾರ್ಖಂಡ್ ಪ್ರದೇಶದಲ್ಲಿ ಸಹ ಸಂಚಾರ ಮಾಡ್ತಿದ್ದಾಗ ಅಲ್ಲಿ ಪ್ರಾಣಿಗಳಿಗೆ ಸಹ ಹರಿನಾಮ ಕೊಟ್ಟರು. ಇವರ ಕೃಪೆ ನೋಡಿ ಪ್ರಾಣಿಗಳಿಗೆ ಸಹ ಕೊಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಇದ್ದವರಿಗೆ ನಾವು ಬದಲಾಯಿಸೋಕೆ ಆಗುತ್ತಿಲ್ಲ. ಆದರೂ ನೋಡಿ ಪ್ರಾಣಿಗಳಿಗೆ ಎಲ್ಲ ರೀತಿ ಕೊಡ್ತಾರೆ. ಅದಕ್ಕೆ ತುಮ ಬಿನಾಕೆ ದಯಾಲು ಜಗತ್ತು ಸಂಸಾರೇ ನರೋತ್ತಮ ದಾಸ್ ಠಾಕೂರ್ ಹೇಳ್ತಾರೆ. ನೋಡಿ, ನಿಮ್ಮ ಥರ ಕರುಣೆ ಇದೆಯಾ? ಪ್ರಾಣಿಗಳಿಗೆ ಸಹ ಹರಿನಾಮ ಹೇಳ್ತಾ ಇದ್ದೀರಲ್ಲ. ಭಗವಂತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಭಗವಂತನ ಕರುಣೆ ಮೂಲಕ ತದ್ವಿರುದ್ಧವಾಗಿರೋ ವಿಷಯ ಸಹ ಸುಲಭವಾಗಿ ಪರಿವರ್ತನೆ ಮಾಡ್ತಾರ. ಮಾನವನಾಗಲಿ ಮೃಗವಾಗಲಿ, ಮತ್ತು ಮಾನವನ ಮೃಗ ಒಟ್ಟಿಗೆ ಸೇರೋದಿಲ್ಲ, ಮಾನವನ ಮೃಗ ಒಟ್ಟಿಗೆ ಆದ್ರೂ ಇವರು ಪ್ರಹ್ಲಾದಗೋಸ್ಕರ ನರಹರಿಯಾಗಿ ಬರ್ತಾರೆ. ಕೇಶವದೂತ ನರಹರಿ ರೂಪ ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ ಬಂದ್ರಲ್ಲ. ಅದೇ ರೀತಿ ಜಾರ್ಖಂಡದಲ್ಲಿ ಪ್ರದೇಶದಲ್ಲಿ ಕಾಡಿನಲ್ಲಿ ಸಹ ಹುಲಿ, ಸಿಂಹ, ಜಿಂಕೆ, ಆನೆ ಎಲ್ಲವೂ ಕೂಡ ಒಟ್ಟುಗೂಡಿ ಮಿತ್ರ ಭಾವದಿಂದ ಹರಿನಾಮವನ್ನು ಹಾಡಿ ಕುಣಿಸಿದರು. ಆದರೆ ಚೈತನ್ಯ ಮಹಾಪ್ರಭುಗಳು ಇದು ಭಗವಂತನಿಂದ ಸಾಧ್ಯ, ನಮಗೆ ಆತ್ಮದ ಜ್ಞಾನ ಇಲ್ಲ. ಆದ ಕಾರಣ ನಾವು ಏನು ಮಾಡ್ತೀವಿ, ಭಕ್ತರಲ್ಲೇ ಅಪರಾಧ ಮಾಡ್ತೀವಿ. ನಮಗೆ ಯೋಗ್ಯತೆ ಇದ್ದರೂ, ಯಾರ ಜೊತೆ ಇದ್ದರೂ ಅವ್ರ ಮೇಲೆ ಸಿಟ್ಟು ಬರ್ತದ. ಆದರೆ ಎದಕ್ಕೆ ಬರ್ತದ? ನಮ್ಮಲ್ಲಿ ಆತ್ಮಜ್ಞಾನ ಇರಲಾರ್ದದಕ್ಕೆ ನಾವು ಬೇರೆಯವ್ರ ಕಂಡ್ರೆ ನಮಗೆ ಸಿಟ್ಟು ಬರ್ತದ. ಅವ್ರ ಕೆಲಸ ನೋಡಿದ್ರು ನಮ್ಗೆ ಸಿಟ್ಟು ಬರ್ತದ. ಆದರೆ ನಮ್ಮಲ್ಲಿರೋದು ಈ ಗುಣ, ಆದರೆ ಇರೋದು ಕೃಷ್ಣ ಅನ್ನೋದು ಮರೆತು ಹೋಗ್ತೀವಿ. ಅವರಲ್ಲಿರುವುದು ಕೃಷ್ಣ, ನಮ್ಮಲ್ಲಿ ಇರುವುದು ಕೃಷ್ಣ ಅಂತೇಳಿ ನಾವು ಮರೆತು ಹೋಗ್ತೀವಿ. ಯಾಕಂದರೆ ಆತ್ಮಜ್ಞಾನ ಇಲ್ಲದ ಕಾರಣ ನಾವು ಮರೆತು ಹೋಗ್ತೀವಿ. ನಾವು ತುಂಬ ವಿರುದ್ಧವಾಗಿ ನಡೆದುಕೊಳ್ತೀವಿ. ಅವರನ್ನು ನೋಡಿದರೆ ಇಷ್ಟ ಆಗಲ್ಲ, ಅವ್ರ ಕೆಲಸ ನೋಡಿದ್ರೆ ಇಷ್ಟ ಆಗಲ್ಲ. ಆದರೆ ಚೈತನ್ಯ ಮಹಾಪ್ರಭುಗಳು ಪ್ರಾಣಿಗಳಿಗೂ ಒಟ್ಟುಗೂಡಿಸಿ ಹರಿನಾಮ ಸಂಕೀರ್ತನವನ್ನು ಮಾಡಿಸಿದರು. ನಾವು ಏನು ಮಾಡ್ತೀವಿ, ತಕ್ಷಣ ವೈಷ್ಣವ ಅಪರಾಧ ಮಾಡ್ತೀವಿ. ಅಪರಾಧ ಮಾಡಿದಾಗ ನಮಗೇನಾಗ್ತದೆ ಅಂದರೆ ಭಕ್ತಿ ರುಚಿ ಹೋಗ್ತದೆ, ಬೇರೆ ಏನೂ ಆಗಲ್ಲ. ಆದರೆ ಭಕ್ತಿ ರುಚಿ ಹೋಗ್ತದ. ನಮ್ಗೆ ಮೊದಲೇ ಭಕ್ತಿ ಇಲ್ಲ, ಅದು ಯಾಗೋ ಗುರುಗಳ ಮುಖಾಂತರ, ಭಗವಂತನ ಮುಖಾಂತರ ಬೆಳೆಸ್ಕೊಂಡಿವಿ. ಸ್ವಲ್ಪ ಅದರಿಂದ ನಾವು ಜಾರಿ ಬಿಡ್ತೀವಿ. ನಾವು ಏನು ಮಾಡ್ತೀವಿ ಆದರೆ ಅಪರಾಧ ಮಾಡಿದರೆ ಭಕ್ತಿಯಲ್ಲಿ ಭಕ್ತಿ ರುಚಿ ಕಳ್ಕೊತೀವಿ. ಶ್ರವಣದಲ್ಲಿ ರುಚಿ ಇರೋದಿಲ್ಲ, ಸತ್ಸಂಗದಲ್ಲಿ ರುಚಿ ಇರೋದಿಲ್ಲ, ಹರಿನಾಮ ಮಾಡೋಕೆ ಸರಿಯಾಗಿ ನಾವು ಮಾಡೋದಿಲ್ಲ. ಮತ್ತು ಮಾತಾಜಿ ಯಾಕೆ ಜಪ ಮಾಡಿ, ನಾ ಎಷ್ಟೋ ವರ್ಷಲಿಂದ ಮಾಡೀನಿ ಮಾತಾಜಿ, ಇವಾಗ ಅದು ಗೊತ್ತಾಗಂಗಿಲ್ಲ. ನಾವು ಅಪರಾಧಲಿಂತ ನಮಗೆ ಜಪ ಮಾಡೋ ಮನಸ್ಸಿಲ್ಲ, ಆದರೆ ಎಷ್ಟೋ ವರ್ಷಲಿಂದ ಇದೇ ರೀತಿ ನಾವು ಜಾರಿ ಹೋಗ್ತೀವಿ. ಆದರೆ ತುಂಬ ವರ್ಷ ಮಾಡಿನ ಮಾತಾಜಿ ಅಂತೀವಿ. ಆದರೆ ಭಕ್ತಿಯ ರುಚಿ ಯಾವಾಗ ಹೋಗ್ತದ, ನಾನು ಯಾರಿಗೆ ಅಪರಾಧ ಮಾಡಿದ್ದೀನಿ ನಾವು ಗಮನ ಹರಿಸಬೇಕು. ಯಾರಿಗೂ ಅಪರಾಧ ಮಾಡ್ಲಾರ್ದಂಗೆ ನಾವು ಗಮನ ಹರಿಸ್ಬೇಕು. ನನಗೆ ಯಾಕೆ ಜಪ ಮಾಡೋಕೆ ರುಚಿ ಇಲ್ಲ, ಸೇವೆ ಮಾಡೋಕೆ ರುಚಿ ಬರ್ತಾ ಇಲ್ಲ, ನನ್ನ ಯಾಕೆ ಟೆಂಪಲ್ಗೆ ಹೋಗೋಕೆ ರುಚಿ ಬರ್ತಾ, ಇದೆಲ್ಲ ನಾವು ಗಮನಿಸಬೇಕು. ಇದೆಲ್ಲ ವೈಷ್ಣವ ಅಪರಾಧದಿಂದ ನಮಗೆ ಆಗ್ತದ. ನಮ್ಮ ಮನಸ್ಸಿಗೆ ಅರಿವನ್ನು ನಾವು ಮೂಡಿಸ್ಕೊಳ್ಬೇಕು, ನಾವೇ ತಿಳಿದುಕೊಳ್ಬೇಕು. ಒಮ್ಮೆ ಪ್ರಭುಪಾದ್ ಇದ್ದ ಸಮಯದಲ್ಲಿ, ಇದು ದೊಡ್ಡ ಸ್ಟೋರಿ ಇದೆ, ಬಟ್ ನಾನು ಸ್ವಲ್ಪ ಶಾರ್ಟ್ಕಟಾಗಿ ಹೇಳ್ತೀನಿ. ಒಬ್ಬ ಹಾಲಾದೀನ್ ಮಾತಾಜಿ ಅಂತ ಇರ್ತಾರೆ ಅವರು. ಹಾಲಾದೀನ್ ಮಾತಾಜಿ ಅವರು 20 ವರ್ಷದ ಯುವತಿ. ಅವರು ಪ್ರಭುಪಾದ ಇದ್ದಾಗ ಪ್ರಭುಪಾದಗೆ ಏನಿರ್ತದೆ ಆಸೆ, ನೀವು ವೃಂದಾವನ ಮಾಡಬೇಕಂತ ಆಸೆ ಇರ್ತದೆ. ಆದರೆ ಇವರು ಒಂದೇ ದಿನದಲ್ಲಿ ಒಂದೇ ಚಿಕ್ಕ ಬುಕ್ ಓದಿ ಒಂದೇ ರಾತ್ರಿಯಲ್ಲಿ ಪ್ರಭುಪಾದರು ಭಕ್ತರಾಗ್ತಾರೆ. ಒಂದೇ ದಿನ ಒಂದೇ ಚಿಕ್ಕ ಬುಕ್ ಪ್ರಭುಪಾದ ಬುಕ್ ಓದಿ ಒಂದೇ ರಾತ್ರಿಯಲ್ಲಿ ಮುಗಿಸಿ ಒಂದೇ ದಿನದಲ್ಲೇ ಭಕ್ತರಾಗ್ತಾರೆ. ನಾವು ನೋಡಿ ಇಷ್ಟು ವರ್ಷ ಆದ್ರೂ ನಾವು ಇನ್ನೂ ಭಕ್ತರಾದ್ರೆ. ಆದರೆ ಹಾಲಾದೀನ್ ಮಾತಾಜಿ ಒಂದೇ ದಿನದಲ್ಲಿ ಒಂದು ಚಿಕ್ಕ ಬುಕ್ ಪ್ರಭುಪಾದದ್ದು ಓದಿ ಮತ್ತು ಒಂದೇ ರಾತ್ರಿಯಲ್ಲಿ ಓದಿ
ಅದು ಪ್ರಭುಪಾದರು ಭಕ್ತರಾಗ್ತಾರೆ. ಅವರು ಶರಣಾದ್ರೆ ಅಲ್ಲಿ ಬಂದು ಸೇವೆಯಲ್ಲಿ ಏನಾದರೂ ಸೇವೆ ಮಾಡಬೇಕು, ಈ ಬುಕ್ಸ್ ಓದಿ ಅದ್ರ ಪ್ರಭುಪಾದ ಸಂಘ ಪಡೆದು ಏನಾದರೂ ನಾನು ಸೇವೆ ಮಾಡಬೇಕಂತ ಅವರು ಇಚ್ಛೆ ಪಡ್ತಾರೆ. ಆವಾಗ ಶಿಲ ಪ್ರಭುಪಾದ ಹೇಳ್ತಾರೆ, ನೀವು ವೃಂದಾವನಕ್ಕೆ ಸಹಾಯ ಮಾಡಬೇಕಾಗ್ತದ, ಮಾಡ್ತೀರಾ ಅಂದರೆ ಆ ಹುಡುಗಿ ಇವತ್ತೇ 20 ವರ್ಷದ ಯುವತಿ ಅವ್ರು ಏನಂತಾರ, ಪ್ರಭುಪಾದ ನೀವು ಏನು ಹೇಳ್ತೀರಾ ಆ ಸೇವೆ ನಾನು ಮಾಡ್ತೀನಿ, ಕೊಡಿ, ಯಾವುದು ಹೇಳ್ತೀರಾ ಅದು ಮಾಡ್ತೀನಿ ಕೊಡಿ ಅಂತ ಹೇಳ್ತಾರೆ. ಆಗ ಏನು ಅವರಿಗೆ ಸೇವೆ ಕೊಟ್ಟದ್ದು ಯಾವುದು, ಜಗನ್ನಾಥ ಸುಭದ್ರ ಬಲದೇವನ ನೋಡ್ಕೋಬೇಕು. ಅದು ಫಸ್ಟ್ ಕಾರ್ಡು. ಅಲ್ಲಿ ನೀವು ವೃಂದಾವನ ಆಗ್ಬೇಕಂದ್ರೆ ಅದು ಫಸ್ಟ್ ಕಾರ್ಡ್. ಅಲ್ಲಿ ಏನು ಕರೆಂಟ್ ಇಲ್ಲ, ಒಬ್ಬರು ಇಲ್ಲ, ಅಲ್ಲಿ ನೀರು ಸಹ ಇಲ್ಲ, ಆದ್ರೂ ಅಲ್ಲಿ ಜಗನ್ನಾಥ ಸುಭದ್ರನ್ನ ಬಲದೇವ್ರನ್ನ ಇವ್ರು ನೋಡ್ಕೋಬೇಕು. ಅವ್ರು ಮತ್ತೆ ಏನಾದರೂ ಬೇಕು ಅಂದರೆ 2 ಕಿಲೋಮೀಟ್ರ್ ದೂರ ಹೋಗಿ ಅವರು ತೊಗೊಂಡು ಬರಬೇಕು. ಜಗನ್ನಾಥಗೆ ಏನಾದರೂ ಮಾಡಬೇಕು ಅಂತಂದರೆ ಹಣ್ಣು ಅದು 2 ಕಿಲೋಮೀಟ್ರ್ ಹೋಗಿ ದೂರ ಹೋಗಿ ಅವರು ತೊಗೊಂಬರ್ತಿದ್ರು ಎಲ್ಲ ಸಾಮಗ್ರಿಗಳನ್ನು. ಮತ್ತು ತಂದು ಅವರು ಗುಡಿಸಿಲ್ಲ, ಒಂದು ಆಶ್ರಮ ಥರ, ಅಲ್ಲಿ ಕರೆಂಟ್ ಇಲ್ಲ, ಅಲ್ಲಿ ಜಗನ್ನಾಥ ಸುಭದ್ರವನ್ನು ಆಶ್ರಮದ ಇಟ್ಕೊಂಡು ನೋಡ್ತಿದ್ರು. ಅಡುಗೆ ಸಾಮಾನು ಇರೋದಿಲ್ಲ, ಕರೆಂಟ್ ಇರಲ್ಲ, ನೀರಿರಲ್ಲ, ಅಡಿಗೆ ಆಲಾದಿನ್ ಮಾತಾಜಿ ಬೆಟ್ಟದಿಂದ ಹಿಡಿದು 2 ಕಿಲೋಮೀಟ್ರ್ ದೂರಲಿಂದ ಹೋಗಿ ಅಡುಗೆ ಸಾಮಾನು ತಂದು ಮನೆಗೆ ಬಂದು ಅವಾಗ ಭಗವಂತನಿಗೆ ಏನಾದರೂ ನೈವೇದ್ಯ ಮಾಡಿ ಮತ್ತು ಜಗನ್ನಾಥ ಸುಭದ್ರ ಬಲದೇವಗ ಅರ್ಪಣೆ ಮಾಡ್ತಿದ್ರು. ಮತ್ತು ಅವರು ಮನೆಯಲ್ಲಿ ಇದ್ದು ಭಗವಂತನಿಗೆ ಬಟ್ಟೆ ಹೊಲಿತಿದ್ರು ಮತ್ತು ಟರ್ಮರುಗಳು ಸಹ ಮಾಡ್ತಿದ್ರು. ಅವರು ತುಂಬ ಸೇವೆಯಲ್ಲಿ ತುಂಬ ತೊಡಗಿದ್ರು. ಆದರೆ ಇದು ಅವ್ರು 20 ವರ್ಷದಲ್ಲೆಲ್ಲ ಇದು ಹೆಂಗೆ ಸಾಧ್ಯ ಮಾತಾಜಿ, ಇದೆಲ್ಲ ಹೇಗೆ ಸಾಧ್ಯ ಅಂದರೆ ಅವ್ರು ಹೇಳ್ತಾರೆ, ಶೀಲ ಪ್ರಭುಪಾದ ಸಂಘದಿಂದ ಇದು ಸಾಧ್ಯ. ಅದಕ್ಕೆ ಅವ್ರಿಗೆ ಅವ್ರು ಎಷ್ಟು ಶರಣಾಗಿದ್ರು ಆಲಾದಿನ್ ಮಾತಾಜಿ ಅಂದರೆ, ಅವ್ರದ್ದು ತುಂಬ ಭಾವ. ಅವ್ರು ಏನು ಇದೆಯೋ ಅದು 1 ವಾರಕ್ಕೆ ತಕ್ಕಂತೆ, ಅಲ್ಲಿ ಫ್ರಿಜ್ ಇಲ್ಲಲ್ಲ, 1 ವಾರಕ್ಕಾಗಷ್ಟು ಹಣ್ಣು ಎಲ್ಲ ತಂದ್ಕೊತಿದ್ರು. ಆದರೆ ಅಲ್ಲಿ ತಂದ್ಕೊಂಡು ಮತ್ತೆ ಅವರು 2 ಸಾರಿ ಅವ್ರ ಹತ್ರ 2 ಸಾರಿ ಅವ್ದು ಬಿಳಿದು. ಆದರೆ ದೂರ ಕಾಡು ಹತ್ರ ನಡ್ಕೊಂಡು ಬರಬೇಕು. ಅದು ಅಲ್ಲಿ ಸೋಪ್ ಸಿಗಲ್ಲ, ಏನು ಸಿಗಲ್ಲ, ನೀರಿನಾಗ ಹತ್ತಿ ತೆಗೆದು ಹಾಕೊತಿದ್ರು. ಅದು ಆ ಕಾಡಲ್ಲಿ ತಿರುಗಾಡಿ ಕಾಕಿ ಕಲರ್ ಆಗಿ ಬದಲಾವಣೆ ಆದ್ರೂ ಅದು ಹಂಗೆ ಹಾಕ್ಕೊಂಡು ಅವ್ರು ಸೇವೆ ಮಾಡಿದ್ರು. ಮತ್ತು 6 ಕಿಲೋಮೀಟ್ರ್ ದೂರದಲ್ಲಿ ಟೆಂಪಲಿಗೆ ಹೋಗಿ ಭಕ್ತರ ಸಂಘ ಮಾಡಿ ಬರ್ತಿದ್ರು. ಅಲ್ಲಿ ಭಕ್ತರ ಸಂಘ ಮಾಡೋಕೆ ಹೋಗ್ತಿದ್ರು, ವಾರಕ್ಕೊಮ್ಮೆ ರವಿವಾರ ಹೋಗ್ತಿದ್ರೆ ಇಲ್ಲಿ ಮಾಡಿದ್ದು ಜಗನ್ನಾಥಗ ಪ್ರಸಾದ ಮಾಡಿದ್ದು ತಗೊಂಡು ಹೋಗಿ ಅಲ್ಲಿ ಹಂಚಿದಾಗ ಅವ್ರಿಗೆ ಅಲ್ಲಿದ್ದು ಮಾತಾಜಿಯವರೆಲ್ಲರೂ ಕೇಳ್ತಿದ್ರು, ಮಾತಾಜಿ ನಾವು ಇಷ್ಟೆಲ್ಲ ಸಾಮಗ್ರಿಗಳು ಹಾಕಿದ್ರು ಇದು ನಮ್ಮದು ಅಡುಗೆ ರುಚಿನೇ ಇರಲ್ಲ, ನೀವು ಏನು ಹಾಕ್ತೀರಾ? ಅವ್ರ ಪ್ರಸಾದಕ್ಕೋಸ್ಕರ ಅವರು ಕಾಯ್ತಿದ್ರಂತ, ನನಗೆ ಬೇಕು ನಿನಗೆ ಬೇಕಂತ ಮೊದಲೇ ಹೇಳ್ಬಿಡ್ತಿದ್ರು. ಆದರೆ ನೋಡಿ, ಅಲ್ಲಿದ್ದು ಟೆಂಪಲ್ ಪ್ರೆಸಿಡೆಂಟಿಗೆ ಏನಾಗ್ತದ, ಆಲಾದಿನ್ ಮಾತಾಜಿ ಬರೋಣ ಎಲ್ಲರೂ ಹೋಗ್ತಾರೆ, ನಾನು ಪ್ರೆಸಿಡೆಂಟು, ನಾನು ಇಷ್ಟು ಜವಾಬ್ದಾರಿ ತೊಗೊಂಡಿದ್ದೀನಿ, ನಾನು ಇಷ್ಟು ಸರ್ವಿಸ್ ಮಾಡ್ತಾ ಇದ್ದೀನಿ, ಇಷ್ಟು ಸೇವೆ ಮಾಡ್ತಿದ್ದೀನಿ. ಆದರೆ ಆಲಾದಿನ್ ಮಾತಾಜಿ ಒಬ್ಬ ಬಡ ಹುಡುಗಿ, ಆಕೆ ಅಲ್ಲಿ ಜಗನ್ನಾಥ್ ನೋಡ್ಕೋಬೇಕಾದ್ರೆ ಅವ್ರ ಹತ್ರ ಏನಿಲ್ಲ. ಆದರೆ ಅದು ಶ್ರೀಮಂತ ಕುಟುಂಬದಲ್ಲೇ ಹುಟ್ಟಿದವರು ಅವರು ಆಲಾದಿನ್ ಮಾತಾಜಿ. ಆದರೆ ಎಲ್ಲರೂ ಈಕಿನ ಹತ್ರ ಹೋಗ್ತಾರಲ್ಲ, ಈಕಿನ ಹೆಂಗಾದ್ರೂ ಮಾಡಿ ಭಕ್ತಿಯಿಂದ ತಳಗಿಳಿಸ್ಬೇಕು ಅಂತ ಆ ಪ್ರಭುಜಿಗೆ ಪ್ರೆಸಿಡೆಂಟ್ ಇದ್ದಾರಲ್ಲ ಅವರಿಗೆ ಅದು ಮನಸ್ಸಲ್ಲಿ ಬರ್ತದೆ. ಯಾಕಂದರೆ ನನ್ನ ಹತ್ರ ಯಾರು ಬರಲ್ಲ, ಎಲ್ಲರೂ ಅವ್ರ ಪ್ರಸಾದಗೋಸ್ಕರ ನನಗೆ ಬೇಕು ನಿನಗೆ ಬೇಕಂತ ಮೊದಲೇ ಹೇಳಿ ಖುಷಿಯಾಗಿ ಹೋಗ್ತಿದ್ದಾರಲ್ಲ. ಇದು ನೋಡು ವೈಷ್ಣವ ಅಪರಾಧ. ಹೇಗಾದರೂ ಆಲಾದ ಭಕ್ತಿಯಿಂದ ತಳಕ್ಕೆ ತರಬೇಕಂದ್ರೆ ಏನು ಮಾಡ್ತಾರೆ, ಮನುಷ್ಯನಲ್ಲಿ ಒಬ್ಬರು ಬೆಳೆದ್ಬಿಟ್ರೆ ಅದು ಅವರಿಗೆ ಕಷ್ಟ ಆಗ್ತದೆ. ತಕ್ಷಣ ಆಲಾದಿನ್ ಮಾತನ್ನು ಹೇಗಾದರೂ ಮಾಡಿ ತಳಕ್ಕೆ ಬೀಳಿಸ್ಬೇಕಂದ್ರೆ ಏನು ಮಾಡಿ, ಅವರ ಹೆಸರು ಕೆಡಿಸ್ಬೇಕು, ಅವ್ರ ಹತ್ತಿರ ಹೋಗೋದೇ ಇರಬೇಕು ಅಂದು ಯಾರು ಹೋಗ್ಬಾರ್ದು. ಅದಕ್ಕೆ ಏನು ಮಾಡ್ತಾರೆ, ಆಲಾದಿನ್ ಮಾತಾಜಿ ಹತ್ರ, ಆಲಾದಿನ್ ಮಾತಾಜಿ ನೀವು ಏನು ಸರ್ವಿಸ್ ಮಾಡ್ತೀರಾ, ಹೇಗೆ ಜಗನ್ನಾಥನ ನೋಡ್ಕೊತೀರಾ, ನಾನು ಒಂದ್ಸಲ ನಿಮ್ಮ ಆಶ್ರಮಕ್ಕೆ ಬರ್ತೀನಿ ಅಂತ ಆ ಪ್ರಭು ಕೇಳ್ತಾರೆ. ಅವಾಗ ಪ್ರಭು ಬನ್ನಿ ಪ್ರಭು ಬಂದರೆ ನಂಗೆ ತುಂಬ ಸಂತೋಷ ಆಗ್ತದ, ಬನ್ನಿ ಪ್ರಭು, ಭಕ್ತರು ಮನೆಗೆ ಬಂದರೆ ತುಂಬ ಸಂತೋಷ ಆಗ್ತದ. ಅವ್ರು ಒಬ್ಬರೇ ಹೋಗ್ತಾರೆ, ಯಾರು ಹೋಗಲ್ಲ ಅವ್ರ ಜೊತೆಗೆ, ಒಬ್ಬರೇ ಹೋಗಿ ಅಲ್ಲಿ ನೋಡ್ತಾರ. ಅವ್ರು ಪ್ಲಾಸ್ಟಿಕ್ ಹೂವು ಇಟ್ಟಿರ್ತಾರೆ, ಅಲ್ಲಿ ಏನು ಕಾಡು ಇರ್ತದಲ್ಲ, ಅಲ್ಲಿ ಏನೂ ಇರಲ್ಲ. ಅದಕ್ಕೆ ಪ್ಲಾಸ್ಟಿಕ್ ಹೂವು ಇಟ್ಟಿರ್ತಾರೆ, ಯಾವುದೋ ಒಂದು ಹಣ್ಣು ನೈವೇದ್ಯ ಹಚ್ಚಿರ್ತಾರೆ, ಸರಿಯಾಗಿ ಜಾಗ ಇರಲ್ಲ ನೋಡ್ಕೋಕ. ಅದೆಲ್ಲ ನೋಡಿ ಇಲ್ಲಿ ಬಂದು ಕೆಟ್ಟದಾಗಿ ಹೇಳ್ತಾರೆ ಆಲಾದಿನ್ ಬಗ್ಗೆ. ಕೆಟ್ಟದಾಗಿ ಹೇಳ್ತಾರೆ, ಏನು ಆಲಾದಿನ್ ಮಾತಾಜಿ ಈ ಥರ ಪೂಜೆ ಮಾಡ್ತಾ ಇದ್ದಾಳ, ಜಗನ್ನಾಥ್ ಅಂದರೆ ಯಾರು, ಜಗನ್ನಾಥನೇ ಒಪ್ಕೊಂಡನ ಅವ್ರ ಸೇವಾ, ಇವರು ಜಗನ್ನಾಥ ಅಂದರೆ ಯಾರು ಅಂತ ಆಲಾದಿನ್ ಮಾತಾಜಿನ ಹೆಂಗಾದ್ರೂ ಮಾಡಿ ಸೇವೆಲಿಂತ ನಾವು ತಳಗಿಳಿಸ್ಬೇಕಂತ ಏನು ಮಾಡ್ತಾರೆ, ಏನು ಮಾಡ್ತಾರೆ, ಆಧ್ಯಾತ್ಮಿಕ ಜೀವನದಲ್ಲಿ ಹೆಂಗಿದ್ರು ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರ್ಬೇಕಂದ್ರೆ ಏನಾಗ್ತದೆ, ಇಂಥ ಅಪರಾಧಗಳು ಆಗ್ಲಾರ್ದಂಗೆ ನಾವು ನೋಡ್ಕೋಬೇಕು.
ಈ ಅಪರಾಧ ನಾವು ಮುಂದುವರಿಬೇಕಂದ್ರೆ ಈ ಅಪರಾಧ ನಮ್ಮಿಂದ ಆಗಬಾರ್ದು, ಆ ರೀತಿ ನಾವು ನೋಡ್ಕೋಬೇಕು. ಅವರು ಏನು ಮಾಡ್ತಾರೆ, ಅವರಲ್ಲಿ ಒಳ್ಳೆ ಗುಣ ಯಾವುದೇ ಹೇಳಲ್ಲ, ಕೆಟ್ಟದೇ ಹೇಳ್ತಾರ. ಏನು ಯಾರು ಸಹಾಯ ಇಲ್ಲ ಆದ್ರೂ ಅವಕ್ಕೆ ನೋಡು, ಯಾರು ಸಹಾಯ ಇಲ್ಲ, ಯಾರು ಪ್ರಭುಜಿಸಿಲ್ಲ, ಭಕ್ತರಿಲ್ಲ, ಅಲ್ಲಿ ನೀರಿಲ್ಲ, ಅದು ಕಾಡು, ಕರೆಂಟು ಇಲ್ಲ, ಮತ್ತು ಒಂದು ಹೆಣ್ಣು ಹುಡುಗಿ ಅದ್ರೂ ಆಕಿನ ಧೈರ್ಯನೂ ನಾವು ಮೆಚ್ಚಬೇಕು. ಜಗನ್ನಾಥನ ಸೇವೆ ಮಾಡ್ತಿದ್ಲು, ಆದರೆ ಆ ಹುಡುಗಿಯ ಧೈರ್ಯ ನಾವು ಮೆಚ್ಚಬೇಕು, ಆ ಹುಡುಗಿನ ಗೌರವಿಸ್ಬೇಕು, ಕೀರ್ತಿಸ್ಬೇಕು. ಆದರೆ ಇವ್ರು ಬಂದು ಏನು ಮಾಡ್ತಾರೆ, ಈತೆಯರೇ ಸೇವೆ ಮಾಡ್ತಾರೆ. ಜಗನ್ನಾಥ ಅಂದ್ರೆ ಯಾರು, ಜಗನ್ನಾಥಿಗೆ ಎಷ್ಟು ಸಂಭ್ರಮದಿಂದ ನಾವು ಸೇವೆ ಮಾಡಬೇಕು, ಅದನ್ನು ಬಿಟ್ಟು ಹಾಲಾದಿನಿ ಏನೇನೋ ಪ್ಲಾಸ್ಟಿಕ್ ಬಿಟ್ಟಿಲ್ಲ, ಏನೇನೋ ಹಣ್ಣುಗಳು ಇಟ್ಟಿದ್ದಾಳ, ಏನು ಸೇವೆ ಚೆನ್ನಾಗೇ ಮಾಡಿಲ್ಲ. ನಾನು ಅದಕ್ಕೆ ಹಾಲಾದಿನ ಮಾತಾಜಿನ ಜಗನ್ನಾಥನ ನಮ್ಮ ಟೆಂಪಲ್ಗೆ ತಂದು ಬಿಡೋಣ, ನಾವು ಮಾಡೋಣ, ಆಲಾದಿನ ಮಾತಾಜಿಗೆ ಟೆಂಪಲ್ನಿಂದ ಬರಬಾರ್ದಾಕಿ ಅಂತ ಈ ಥರ ಎಲ್ಲರಿಗೆ ಕೆಟ್ಟದಾಗಿ ಹೇಳ್ತಾನೆ, ದೂರ ನೀಡ್ತಾನೆ. ಆದರೆ ವಿಷಯ ಕೇಳಿದ ಮೇಲೆ, ಈ ವಿಷಯ ಆಲಾದಿನ ಮಾತಾಜಿಗೆ ಕೇಳಿದ ಮೇಲೆ ಏನಾಗ್ತದ, ತುಂಬ ಬೇಜಾರಾಗಿ ಜಗನ್ನಾಥನ ಬೇಡ್ತಾ, ನನ್ನ ಸೇವೆ ನಿಮಗೆ ಇಷ್ಟ ಆಗಿಲ್ವಾ, ನನಗೆ ನನ್ನ ಬಿಟ್ಟು ನೀವು ಹೋಗ್ಬಾಡ್ರಿ, ಯಾಕಂದರೆ ನನ್ನ ಕುಟುಂಬನೇ ಬಿಟ್ಟು ನಿಮ್ಮ ಬಳಿಗೆ ಬಂದಿದ್ದೀನಿ, ನನ್ನ ಬಿಟ್ಟು ಹೋಗ್ಬಾಡ್ರಿ, ನೀವು ಹೋಗಲೇಬಾರ್ದು ಅಂತ ಹೇಳ್ತಾಳೆ. ಇದು ನೋಡಿ ನಿಜವಾದ ಪ್ರೀತಿ. ಆದರೆ ನಾವೇನು ಮಾಡ್ತೀವಿ, ಅದಕ್ಕೆ ಭಗವಂತನ ಮೇಲೆ ಭಗವಂತ ನಿಮಗೋಸ್ಕರ ನಾನು ಕಾಡಿನಲ್ಲಿ ವಾಸ ಮಾಡ್ತಿದ್ದೀನಿ, ಅದು ನೀವು ಹೋಗಲೇಬಾರ್ದು ಅಂತ ಹೇಳ್ತಾಳೆ. ಅವಾಗ ಆಲಾದಿನ ಮಾತಾಜಿ ಸೇವೆ ಕಂಟಿನ್ಯೂ ಆಗುತ್ತಾ. ಆದರೆ ಈ ಪ್ರಭುಜಿ ಇದ್ರಲ್ಲ, ಇವರು ಭಕ್ತಿಯಿಂದ ಆಮೇಲೆ ಇವ್ರು ಏನು ಮಾಡ್ತಾರೆ, ಅಪರಾಧ ಮಾಡಿದಾರಲ್ಲ ಪ್ರಭುಗಳವರು, ಸ್ವಲ್ಪ ರುಚಿ ಹೋಗಿ, ಹರಿನಾಮದ ಮೇಲೆ ರುಚಿ ಹೋಗಿ, ಭಕ್ತರ ಮೇಲೆ ಇನ್ನೂ ಅಪರಾಧ ಮಾಡಿ ಭಾಗವತ ಕೇಳೋದು ಬಿಟ್ಟರು, ಭಗವಂತನ ಲೀಲೆಗಳು ಕೇಳೋದು ಬಿಟ್ಟರು, ಮತ್ತು ಹಾಗೆ ಬೇರೆ ಒಂದು ಹುಡುಗಿನ ಮದುವೆಯಾಗಿ ಹಾಗೆ ಭಕ್ತಿ ಸೇವೆಯಿಂದ ಭೌತಿಕ ಮಾಯೆಗೆ ಸಿಕ್ಕಿ ಹಾಕಿಕೊಂಡ್ಬಿಟ್ರು. ಅಪರಾಧದಿಂದ ನಾವು ಎಷ್ಟೆಲ್ಲ ಇದಾಗ್ತಾವ. ಅದಕ್ಕೆ ನಮ್ಮಿಂದ ನಾವು ಅಪರಾಧ ಆಗ್ಲಾರ್ದಂಗೆ ನೋಡ್ಕೋಬೇಕು. ಇದು ಸತ್ಯವಾದ ಘಟನೆ ಅಂತ ಪ್ರಭುಪಾದ ಇದ್ದ ಸಮಯದಲ್ಲಿ ಇದು ಸತ್ಯವಾದ ಘಟನೆ. ಅಪರಾಧ ಮಾಡಿದ್ರೆ ದೊಡ್ಡ ಚಿಕ್ಕ ಅದಕ್ಕೆ ನಾವು ಈ ವೈಷ್ಣವ ಅಪರಾಧ ದೊಡ್ಡ ಅಪರಾಧ. ನಾವು ಚಿಕ್ಕದಾಗಿ ನಮ್ಮ ಜೊತೆಗೆ ಇರೋರನ್ನು ಇಷ್ಟ ಆಗಲ್ಲ, ನಮ್ಮನ್ನು ಭಕ್ತಿ ಸೇವೆಯಿಂದ ಅದು ದೂರ ಮಾಡ್ತದ. ಅದಕ್ಕೆ ಏಕೆಂದರೆ ನಾವು ಎಲ್ಲರೂ ಸೇರಿ ಭಗವಂತನ ಧಾಮಕ್ಕೆ ಹೋಗ್ಬೇಕು. ಆ ಜೀವಿಗಳು ನಾವು ಭಗವಂತನ ಸೇವೆ ಮಾಡಬೇಕು. ಭಗವಂತನ ಧಾಮಕ್ಕೆ ಹೋಗಿ ನಾವು ಇಲ್ಲೇ ಪರದಾಡಿಕೊಂಡ್ರೆ ಭಗವಂತನಿಗೆ ಇಷ್ಟ ಆಗಲ್ಲ. ನಾವೆಲ್ಲರೂ ಪ್ರೀತಿಯಿಂದ ಒಟ್ಟುಗೂಡಿ ಎಲ್ಲರ ಭಕ್ತರ ಮೇಲೆ ಪ್ರೀತಿಯಿಂದ ನಡೆದುಕೊಂಡರೆ ಭಗವಂತನಿಗೆ ತುಂಬ ಪ್ರಿಯರಾಗ್ತೀವಿ, ಭಗವಂತನಿಗೆ ನಾವು ಮೆಚ್ಚುಗೆ ಆಗ್ತೀವಿ. ತರಣೆದೋಗೋಣ. ಆಹಾ ಪ್ರಭು ನಿತ್ಯಾನಂದ ಪ್ರೇಮಾನಂದ ಸುಖಿ ಕೃಪಾವಲೋಕನ ಕರೋ ಹಮಿ ಬರೋದುಕಿ. ಆದರೆ ಭಗವಂತ ಎಷ್ಟು ಕರುಣಮಯ ಅಂದರೆ, ತನಗೆ ಏನೇ ಕೆಟ್ಟ ಹೆಸರು ಅಗೌರವ ಬಂದರೂ ಸಹ ಭಕ್ತರ ರಕ್ಷಣೆಗಾಗಿ ಯೋಚನೆ ಮಾಡ್ತಾನೆ. ಯಾತಿರ ಅಂದರೆ ತನಗೆ ಏನು ಅಗೌರವ ಬಂದ್ರೂ ಅದು ಲೆಕ್ಕನೇ ಮಾಡಂಗಿಲ್ಲ. ಆದರೆ ಭಗವಂತನ ಹಲವಾರು ಚರಿತ್ರೆಯಲ್ಲಿ ನಾವು ನೋಡ್ಬೋದು. ಮಹಾಭಾರತದಲ್ಲಿ ನೋಡಿ, ಅಂದರೆ ಭಕ್ತರಾದರೆ ಎಷ್ಟು ಪ್ರಾಮುಖ್ಯತೆ ಇರ್ತದ. ನಾವು ಭಕ್ತರಾದರೆ ನಮ್ಮನ್ನು ಭಗವಂತ ಎಷ್ಟು ರಕ್ಷಣೆ ಮಾಡ್ತಾನೆ, ಎಷ್ಟು ಪ್ರಾಮುಖ್ಯತೆ ಇರ್ತದೆ ಅಂತಂದರೆ, ನಾವು ಏಕೆ ಭಕ್ತರಾಗಬೇಕಂದ್ರೆ ಇದಕ್ಕೋಸ್ಕರ ನಾವು ಭಕ್ತರಾಗಬೇಕು. ಯಾಕಂದರೆ ಅದರಿಂದ ಎಷ್ಟೋ ಲಾಭಗಳಿದೆ ನಮಗೆ. ಭಗವಂತ ನಮ್ಮ ರಕ್ಷಣೆಗಾಗಿ ಓಡಿ ಬರ್ತಾನಂತ ಭಗವಂತನ ಭಕ್ತರಾದರೆ. ಮಹಾಭಾರತದ ಯುದ್ಧದಲ್ಲಿ ಅರ್ಜುನಿಗೆ ಹೇಳ್ತಾನೆ, ಅರ್ಜುನ ಹೇಳ್ತಾನೆ, ಶ್ರೀಕೃಷ್ಣ ನನ್ನ ಪಕ್ಷದಲ್ಲಿರ್ಬೇಕು ನೀನು ಅಂತ ಕೇಳಿದಾಗ, ಬೇಡ್ಕೊಂಡಾಗ ಕೃಷ್ಣ ಹೇಳ್ತಾನೆ, ಏನು ಹೇಳ್ತಿ ಅರ್ಜುನ, ನನ್ನ ನಂಬಬೇಡ, ನಾನು ಖಂಡಿತ ಯುದ್ಧ ಮಾಡಲ್ಲ, ಯುದ್ಧಕ್ಕೆ ನಾನು ಯಾವ ಸಹಾಯನೂ ಮಾಡಲ್ಲ, ನಾನು ಯಾವ ಆಯುಧನೂ ತೆಗೆಯಲ್ಲ, ನನ್ನನ್ನು ನೀನು ನಂಬಲೇಬಾರ. ಇವಾಗ ಯೋಚನೆ ಮಾಡು, ನಾನು ನಿನ್ನ ಪಕ್ಷದಲ್ಲಿ ಇರಬಾರ್ದಾ ಅಂತ ಕೃಷ್ಣ ಅರ್ಜುನಿಗೆ ಕೇಳ್ತಾನೆ. ಅವಾಗ ಅರ್ಜುನ ಪರಿಶುದ್ಧ ಭಕ್ತನಾಗಿರೋದ್ರಿಂದ, ಕೃಷ್ಣ ನೀವು ಏನು ನನಗೆ ಯುದ್ಧ ಮಾಡೋದು ಬೇಡ, ಸುಮ್ಮನೆ ನನ್ನ ಜೊತೆ ಇದ್ರೆ ಸಾಕು, ಆದರೆ ನೀವೇ ಬೇಕು ನನ್ನ ಪಕ್ಷಕ್ಕೆ ಅಂತ ಆಟ ಹಿಡಿತಾನೆ ಅರ್ಜುನ. ಆದರೆ ಇದು ಪರಿಶುದ್ಧ ಭಕ್ತರ ಗುಣಲಕ್ಷಣ. ಆದರೆ ಕೃಷ್ಣ ನಮಗೆ ಏನು ಹೇಳ್ತಾನಂದ್ರೆ, ಭಗವದ್ಗೀತೆಯಲ್ಲಿ ಹೇಳ್ತಾನ, 9ನೇ ಅಧ್ಯಾಯ 30ನೇ ಶ್ಲೋಕದಲ್ಲಿ, ಮನ್ಮನಾಭವ ಮದ್ಭಕ್ತೋ ಮಧ್ಯಜಿ ಮಾಂ ನಮಸ್ಕುರು ಮಾಂ ವೇಶೇಷೆ ಯುಕ್ತೆ ಮಾ ಆತ್ಮನಃ ಮತ್ಪರಾಯಣ. ಅಂದರೆ
ನನ್ನನ್ನು ಚಿಂತಿಸು, ನನ್ನಲ್ಲಿ ಮನಸ್ಸನ್ನು ತೊಡಗಿಸು, ನನ್ನನ್ನು ಪೂಜಿಸು, ನನಗೆ ನಮಸ್ಕಾರ ಮಾಡು. ನಾನು ನಿನ್ನನ್ನು ಎಲ್ಲ ರೀತಿಯಿಂದ ಸಂಪೂರ್ಣವಾಗಿ ಮಗ್ನನಾಗಿ ನನ್ನಲ್ಲಿ, ಅವಾಗ ನೀನು ನನ್ನಲ್ಲಿ ಬರುವಿ, ಈ ಸಂತೋಷವಾಗಿರುವಂತ ಹೇಳ್ತಾನ. ಆದರೂ ನಾವು ಎಷ್ಟು, ಮತ್ತೆ ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯ 9ನೇ ಶ್ಲೋಕದ ಹೇಳ್ತಾನೆ, ಜನ್ಮ ಕರ್ಮಚೆ ಮೇ ದಿವ್ಯಂ ಯೋಂ ವೇತ್ತಿ ತತ್ವತಃ ತ್ಯಾಕ್ತ್ವ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಅಂದರೆ ಅರ್ಜುನ, ನೀನು ಎಲ್ಲ ಕರ್ಮಗಳು ಹುಟ್ಟುಗಳ ಯಥಾರ್ಥ ಸ್ವರೂಪವನ್ನು ಯಾರು ಅರ್ಥ ಮಾಡಿಕೊಳ್ತಾರೆ ಅವರು ಈ ದೇಹ ತ್ಯಾಗ ಮಾಡಿದ್ಮೇಲೆ ಅವ್ರು ಮತ್ತೆ ಬರಲ್ಲ, ನನ್ನಲ್ಲಿ ಬರ್ರಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ನಾವು ತಿಳ್ಕೊಂಡಿವಿ, ಎಷ್ಟೋ ಲಾಭಗಳಿದ್ದೇವೆ. ಭಗವಂತನ ಭಕ್ತರಾದರೆ ಎಷ್ಟೋ ಲಾಭಗಳು ನಮಗಿದೆ. ನಾವು ಮತ್ತೆ ಇಲ್ಲಿಗೆ ಬರೋದಿಲ್ಲ, ಮತ್ತೆ ನಾವು ದೇಹ ತ್ಯಾಗ ಆದ್ಮೇಲೆ ಮತ್ತೆ ಐಹಿಕ ಜೀವಕ್ಕೆ, ಭೌತಿಕ ಜೀವನಕ್ಕೆ ಬರಲ್ಲ. ಎಷ್ಟೋ ಲಾಭಗಳಿದ್ದೇವೆ ಭಕ್ತರಾದರೆ. ಆದ್ರೆ ನಾವು ಏನು ಮಾಡ್ತೀವಿ, ನಾವು ಇಷ್ಟೊಂದು ಓದಿ ತಿಳ್ಕೊಂಡ್ರು ನಾವು ಎಲ್ಲೋ ಒಂದು ಕಡೆ ಕೃಷ್ಣನ ಮೇಲೆ ಸಂಶಯ. ಮಾತಾಜಿ, ನಾನು ಇಷ್ಟು ಜಪ ಮಾಡ್ತಾ ಇದ್ದೀನಿ, ನನಗೆ ಕೃಷ್ಣ ಕಾಪಾಡ್ತಾನ ಅಂತ ಒಂದು ಕಡೆ ಸಂಶಯ. ಆದರೆ ಪ್ರಶ್ನೆ ಇರ್ತದೆ. ಆದರೆ ಅರ್ಜುನ ನೋಡಿ, ಖಂಡಿತ ಸಹಾಯನೇ ಮಾಡಲ್ಲ ಅಂದ್ರೂ ನೀನೇ ಬೇಕು ನನಗೆ, ನನ್ನ ಪಕ್ಷದಲ್ಲಿ ಇರು, ನೀನೇ ಬೇಕು ಅಂತ ಅಂತಾರ. ಇದು ಪರಿಶುದ್ಧ ಭಕ್ತರ ಲಕ್ಷಣ. ನಮಗೆ ಈ ಥರ ಇದೆಯಾ, ನಮಗೆ ಫಲ ಕೊಡ್ತಾರ ಅಂದ್ರೂ ಸಂಶಯ. ಜಪ ಮಾಡಿದ್ದು ನಿಮ್ಗೆ ಗೋಲೋಕಕ್ಕೆ ಕರ್ಕೊಂಡು ಹೋಗ್ತಾ ಅಂದ್ರೂ ಆ ಜಪ ಮಾಡೋಕೆ ಒಂದು ಸಂಶಯ. ಈ ಥರ ಇಲ್ಲ, ನಮ್ಗೆ ಇದಿಲ್ಲ. ಆದರೆ ಅರ್ಜುನನಿಗೆ ನೀನೇ ಬೇಕಂತೇಳಿ ಇದು ಪರಿಶುದ್ಧರ ಲಕ್ಷಣ. ಈ ಥರ ಇದೆಯಾ ನಮಗೆ ಫಲ, ಆದರೆ ಸಂಶಯ ನಮಗೆ. ಆದರೂ ಪರಿಶುದ್ಧ ಭಕ್ತರಂತ ನಾವು ಹೇಳ್ಕೊಂತೀವಿ. ನಾವು ಪರಿಶುದ್ಧ ಭಕ್ತರು, ಸೇವಾ ಮಾಡ್ತೀವಿ, ಟೆಂಪಲ್ಗೆ ಹೋಗ್ತೀವಿ, ನಾವು ಜಪ ಮಾಡ್ತೀವಿ ಅಂತ ಪರಿಶುದ್ಧ ಭಕ್ತರಂತ ಹೇಳ್ಕೊಳ್ತೀವಿ. ಆದರೆ ಕಾರಣ ಪೂರ್ಣ ಶರಣಗತಿ ಪರಿಶುದ್ಧ ಭಕ್ತರಂತ ಹೇಳ್ಕೊಳ್ತೀವಿ. ಆದರೆ ಅರ್ಜುನ ಹೀಗೆ ಪೂರ್ಣ ಶರಣಗತಿ ಹೊಂದಿದ್ದರು ಕಾರಣ ಆಯುಧ ತೆಗೆಯಲ್ಲ ಎಂದು ಹೇಳಿದರೂ ಕೂಡ ಅರ್ಜುನನು ಪರಿಶುದ್ಧ ಭಕ್ತಿಗೋಸ್ಕರ ಅವರು ಆಯುಧ ತೆಗೆದ್ರು. ಆಯುಧ ಮತ್ತೆ ಆ ಸಂಕಲ್ಪನೆ ಮುರಿತಾರ. ಯಾರು? ಭಗವಂತ ಕೃಷ್ಣ ಅರ್ಜುನಗೋಸ್ಕರ ಸಂಕಲ್ಪ ಮುರಿದ್ಬಿಟ್ಟು ಭೀಷ್ಮನ ಕೊಲ್ಲೋದಕ್ಕೆ ಚಕ್ರ ತಗೊಂಡು ಬಂದ್ಬಿಡ್ತಾರ. ಅದೇ ರೀತಿ ಮಹಾಪ್ರಭು ಕೂಡ ಸ್ವಲ್ಪ ಸಂಕಲ್ಪ ತಗೊಂತಾರ. ಕೃಷ್ಣ ಹೆಂಗ್ ಸಂಕಲ್ಪ ಮುರಿದು ಭೀಷ್ಮನ ಕೊಲ್ಲಕ್ಕೆ ಆಯುಧ ತಗೊಂತಾನೆ, ಯಾಕ? ಪರಿಶುದ್ಧ ಭಕ್ತರಿಗೋಸ್ಕರ ಭಗವಂತ ಅದೇ ರೀತಿ ಮಹಾಪ್ರಭು, ಚೈತನ್ಯ ಮಹಾಪ್ರಭು ಕೂಡ ಸ್ವಲ್ಪ ಸಂಕಲ್ಪ ತಗೊಂತಾರ. ನಾನು ಆಯುಧನೇ ಮುಟ್ಟಲ್ಲ ಈ ಅವತಾರದಲ್ಲಿ, ಏಕೆಂದರೆ ಮಹಾಪ್ರಭು ಈ ಅವತಾರ ಈ ಸಂಕಲ್ಪ ತಗೊಂಡ್ರೆ, ಏಕೆಂದರೆ ಸತ್ಯಯುಗದಲ್ಲಿ ಒಂದು ಅಸುರ ಅಂದರೆ ಹಿರಣ್ಯಕಶಿಪು, ತ್ರೇತಾಯುಗದಲ್ಲಿ ಒಂದು ರಾವಣ, ದ್ವಾಪರ ಯುಗದಲ್ಲಿ ಒಂದು ಕಂಸ ಆಯುಧ ತಗೊಂಡು ಬಂದು ಕೊಲ್ಬಿಟ್ರು. ಆದರೆ ಕಲಿಯುಗದಲ್ಲಿ ನೋಡಿದರೆ ಕಾಪಾಡೋಣ ಅಂದರೆ ಎಲ್ಲರೂ ಅಸುರ ಗುಣ ಹೊಂದಿದ್ರು. ಅದಕ್ಕೆ ಆದರೆ ಆಯುಧ ತಂದುಬಿಟ್ರೆ ನಾನು ಒಬ್ಬರನ್ನು ಕೊಲ್ಲಲೇಬೇಕಾಗ್ತದಂತ, ಅದಕ್ಕಾಗಿ ಕರುಣಾ ಅವತಾರ ತಗೋಬೇಕು ಅಂದು ಕೊಲ್ಲಲು ಆಯುಧ ಸರಿಯಾದದ್ದು ಅಲ್ಲ ಅಂತೇಳಿ ನಾನು ರಕ್ಷಿಸಲು ಆಯುಧ ತರ್ತೀನಿ ಅಂತೇಳಿ ಅವ್ರು ಏನು ಮಾಡ್ತಾರೆ, ಮಹಾಪ್ರಭು ಏನು ಮಾಡಿದರು, ನಮ್ಮೆಲ್ಲರನ್ನ ರಕ್ಷಿಸಲು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಆಯುಧವನ್ನು ನಮಗೆ ತಂದರು, ನಮ್ಮನ್ನು ರಕ್ಷಣೆ ಮಾಡಿ. ನಾವೇಕೆ ಮತ್ತೆ ಇಷ್ಟು ತಂದರು, ಇಷ್ಟೆಲ್ಲ ಕೃಪಾ ತೋರಿಸಿದ್ರು, ನಾವ್ಯಾಕೆ ಮಾತಾಜಿ ಬ್ರಹ್ಮ ಮುಹೂರ್ತದಲ್ಲಿ 16 ರೌಂಡ್ ಜಪ ಮಾಡಬೇಕು? ಕೆಲವ್ರ ಪ್ರಶ್ನೆ ಇರ್ತದೆ, ನಾನು ಏಕೆ ದಿನಪೂರ್ತಿ ಮಾಡ್ತೀನಿ ಮಾತಾಜಿ, ಯಾಕೆ ನಾನು ಮತ್ತೆ ಮುಂಜಾನೆ ಯಾಕೆ ಮಾಡಬೇಕು, ಯಾವಾಗಾದರೂ ಮಾಡ್ತೀನಿ ಅಂತ ಈ ಥರದ. ಆದರೆ ಶಾಸ್ತ್ರದಲ್ಲಿ ಏನು ಹೇಳ್ತಾರಂದರೆ, ವರದೇವರ ಹತ್ರ ಲಕ್ಷ್ಮೀ ದೇವಿ ಕೇಳ್ತಾಳೆ, ಸಂಸಾರ ಸಾಗರದಲ್ಲಿರುವ ನಮ್ಮ ಮಕ್ಕಳನ್ನು ನೀವು ಯಾವಾಗ ರಕ್ಷಣೆ ಮಾಡ್ತೀರಿ ಎಂದು ಲಕ್ಷ್ಮೀ ದೇವಿ ಕೇಳ್ತಾಳ. ಆಗ ವರದೇವ ಹೇಳ್ತಾನೆ, ಅಯ್ಯೋ ಏನ್ ಲಕ್ಷ್ಮಿ ನೀನು, ನಮ್ಮ ಮಕ್ಕಳೆಲ್ಲ ಭೌತಿಕ ವಿಷಯದಲ್ಲಿ ತುಂಬಾ ತೊಡಗಿದ್ದಾರೆ, ಹರಿನಾಮ ಜಪ ಮಾಡೋಕ್ಕೆ ಸಮಯ ಇಲ್ಲ, ಶಾಸ್ತ್ರಗಳು ಓದಲಿಕ್ಕೆ ಸಮಯ ಇಲ್ಲ, ಸತ್ಸಂಗ ಬರೋಕ್ಕೆ ಸಮಯ ಇಲ್ಲ, ನೈವೇದ್ಯ ಮಾಡೋಕ್ಕೆ ಸಮಯ ಇಲ್ಲ, ಪೂಜೆ ಮಾಡೋಕ್ಕೆ ಸಮಯ ಇಲ್ಲ, ಇದೆಲ್ಲ ನಮಗೆ ಆಗಲ್ಲ, ದೇವಸ್ಥಾನ ಬರೋಕ್ಕೆ ಸಮಯ ಇಲ್ಲ ಅನ್ನುತ್ತಾರೆ. ಅಲ್ಲಮ್ಮ, ಇವರನ್ನು ನಾನು ಹೇಗೆ ರಕ್ಷಣೆ ಮಾಡಲಿ ಎಂದು ವರದೇವ ಹೇಳ್ತಾನೆ. ಲಕ್ಷ್ಮಿ ಹೇಳ್ತಾನೆ, ಏನು ಮಾಡುತ್ತಿದ್ದರು ಅವರು, ವರದೇವ ಹೇಳ್ತಾನೆ ಲಕ್ಷ್ಮಿಗೆ, ಏನು ಮಾಡದಿದ್ದರು ಅವರು, ಇಷ್ಟು ಬ್ಯುಸಿ ಆಗಿದ್ದಾರೆ ಅಂದರೆ, ನಾನು ಈ ಜಗತ್ತಿಗೆ ಒಡೆಯ ನಾಥ, ನಾನು ಎಷ್ಟು ಬ್ಯುಸಿ ಇರ್ಬೋದು, ನನ್ನ ಬ್ಯುಸಿಯಲ್ಲಿ ಅವ್ರನ್ನ ಕಾಪಾಡಬೇಕೆ ನಾನು, ಅವ್ರು ನನ್ನ ನೆನೆಸ್ಕೊಳ್ಳೋದಿಲ್ಲಲ್ಲ ಲಕ್ಷ್ಮಿ, ನನ್ನ ನೆನೆಸ್ಕೊಳ್ಳೋದೇ ಇಲ್ಲಲ್ಲ ಲಕ್ಷ್ಮಿ. ಅದಕ್ಕೆ ನೀವು ವರದೇವ ಲಕ್ಷ್ಮಿ ಅದ, ನೀವು ಬಹಳ ಕರುಣಾಮಯ ಅಲ್ವಾ,
ನೀವು ಬಹಳ ಕರುಣಾಮಯ ಅಲ್ವಾ ಅಂತ ಲಕ್ಷ್ಮಣ, ನೀವು ಬಹಳ ಕರುಣಾಮಯ ಅಲ್ವಾ, ಎಲ್ಲರೂ ಹೇಳ್ತಾರಲ್ವಾ, ದಯ ತೋರಿಸು. ಹೇಗಾದರೂ ಅವರು ಬ್ಯುಸಿ ಅಂತ ಏನೇನೋ ಕಾರಣ ಹೇಳ್ತಾರೆ, ಆದ್ರೂ ನಾವು ಅಪ್ಪ ಅಮ್ಮ ಅಲ್ವಾ, ಅವರನ್ನು ಬಿಟ್ಟು ಬಿಡೋಕ್ಕಾಗುತ್ತಾ ಎಂದು ಬೇಡ್ಕೊಳ್ತಾಳ ಲಕ್ಷ್ಮಿ. ಆವಾಗ ವರದೇವ ಒಂದು ಅವಕಾಶ ಕೊಡ್ತಾನೆ. ಅದೇನೆಂದರೆ, ಸರಿ ಲಕ್ಷ್ಮಿ, ನಾನು ಎಷ್ಟೇ ಬ್ಯುಸಿ ಇದ್ದರೂ ನಾನು ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಫ್ರೀಯಾಗಿ ಇರ್ತೀನಿ. ಆ ಸಮಯದಲ್ಲಿ ಯಾರು ಜಪ ಮಾಡ್ತಾರೋ ಅವರ ಕಷ್ಟಗಳು ಬೇಗನೆ ಪರಿಹಾರ ಆಗುತ್ತವೆ ಎಂದು ಹೇಳ್ತಾರೆ ವರದೇವ್. ಅದರಿಂದ ಯಾರು ಬ್ರಹ್ಮ ಮುಹೂರ್ತದಲ್ಲಿ ನಿದ್ರಿಸದೆ ಜಪ ಮಾಡ್ತಾರೋ ಅವರನ್ನು ರಕ್ಷಣೆ ಮಾಡ್ತೇನೆ, ನಾನು ಆ ಸಮಯದಲ್ಲಿ ಫ್ರೀಯಾಗಿ ಇರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಭಗವಂತನೇ ಹೇಳ್ತಾನೆ, ಬ್ರಹ್ಮ ಮುಹೂರ್ತದಲ್ಲಿ ಫ್ರೀ ಆಗಿರುವ ಸಮಯ. ಅವರೇ ಹೇಳ್ತಾರೆ, ಸಂಸಾರ ಸಾಗರದಿಂದ ಕಷ್ಟಗಳಿಂದ ಬಿಡಿಸ್ಕೊಳ್ಬೇಕಂದ್ರೆ ಅದಕ್ಕೆ ನಾವು 16 ಮಾಲೆ ಬ್ರಹ್ಮ ಮುಹೂರ್ತದಲ್ಲೇ ನಾವು ಜಪ ಮಾಡಬೇಕು. ತುಂಬ ಬೇಗನೆ ಮುಗಿಸ್ಬೇಕಂತ ನಾವೇನು ಮಾಡ್ತೀವಿ, ಹರಿನಾಮವನ್ನು ಕೃಷ್ಣ ಕೃಷ್ಣ ಇದ್ದುದು ಕಿಚ 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 ಅಂತೀವಿ, ಬೇಗ ಮುಗಿಸ್ಬೇಕು ಬ್ರಹ್ಮ ಮುಹೂರ್ತದಲ್ಲಿ ಅಂತ. ಆದರೆ ಅವು ಪ್ರಾಣಿಗಳ ಥರ ನಾವು ಹೇಳಬಾರ್ದು. ಪೂರ್ತಿಯಾಗಿ ನಾವು ಹರಿನಾಮವನ್ನು 16 ಸಲ ಕೇಳಿ ಗಮನವಿಟ್ಟು ನಾವು ಜಪ ಮಾಡಬೇಕು. ಹರಿನಾಮವನ್ನು ಪೂರ್ತಿಯಾಗಿ ಕೇಳಿಸಿ ಗಮನವಿಟ್ಟು ಮಾಡಬೇಕು. ನಮಗೆ ಎಲ್ಲದಕ್ಕೂ ಶಾರ್ಟ್ಕಟ್ ಆಗಬೇಕಂತೀವಿ, ಅದಕ್ಕೆ ಎಲ್ಲದಕ್ಕೂ ಶಾರ್ಟ್ಕಟ್ ಹುಡುಕ್ತೀವಿ. ಅದಕ್ಕೆ ಕೃಷ್ಣ ಅಂತ ಮಕ್ಕಳಿಗೆ ಹೆಸರಿಡ್ತೀವಿ, ಕಿಚ ಕಿಚ ಅಂತ ಕರಿತೀವಿ. ಮತ್ತೆ ಹಂಗೆ ಕರೆಯೋದು ಬೇಡ, ಯಾಕಂದರೆ ಫುಲ್ ಹೆಸರು ಕರೆದು ಅದ್ರ ಲಾಭ ನಾವು ಪಡಿಬೇಕು. ನರಸಿಂಹ ಅಂತ ಹೆಸರಿಡ್ತೀವಿ, ನಚ ನಚ ಅಂತ ಕರಿತೀವಿ. ಆದರೆ ಈ ಥರ ಅರ್ಧಂಬರ್ಧ ನಾವು ಕರಿಬಾರ್ದು. ಭಗವಂತನ ನಾಮವನ್ನು ಪೂರ್ಣವಾಗಿ ಕರಿಬೇಕು. ನಮಗೆ ಎಲ್ಲ ಸ್ಪಷ್ಟವಾಗಿ ಹೇಳಲಿಕ್ಕೆ ಭಗವಂತ ನಮಗೆ ಅವಕಾಶ ಕೊಟ್ಟಿದ್ದಾನೆ. ನಾವು ಪ್ರಾಣಿಗಳೆಲ್ಲ, ಆದರೆ ಪ್ರಾಣಿಗಳಿಗೆ ಅಸಾಧ್ಯ ಇದು. ಆದರೂ ನಾವು ಕಿಚ ಕಿಚ ಅಂತ ಭಗವಂತನ ನಾಮಸ್ಮರಣೆ ಹೇಳ್ತಾರೆ. ಆದರೆ ಅವ್ರ ಥರ ಅಲ್ಲಲ್ವ ನಾವು, ನಮ್ಗೆ ಮಾನವ ಜನ್ಮ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಹರಿನಾಮವನ್ನು ಪೂರ್ತಿಯಾಗಿ ಕೇಳಿಸಿಕೊಂಡು ನಾವು ಜಪ ಮಾಡಬೇಕು. 4ನೇದಕ್ಕೆ ಹೋಗೋಣ. ದಯಾ ಕೊರೋ ಸೀತಾಪತಿ ಅದ್ವೈತ ಗೋಸಾಯಿ, ತವ ಕೃಪಾ ಬಾಲೆ ಪೈ ಚೈತನ್ಯ ನೀತಾಯಿ. ಅಂದರೆ ನಾವೇಕೆ ಭಗವದ್ಗೀತೆ ಉಪದೇಶವನ್ನೇ ಪಾಲನೆ ಮಾಡಬೇಕು, ನಾವೇಕೆ ಪೂರ್ಣ ಶರಣಾಗತಿ ಹೊಂದಿ ಭಗವಂತನ ಭಕ್ತನ ಆಗ್ಬೇಕಂದ್ರೆ, ಭಕ್ತನಿಗೋಸ್ಕರ ಭಗವಂತ ತಮ್ಮ ಎಲ್ಲ ಯೋಜನೆಗಳನ್ನು ಬದಲಾಯಿಸ್ತಾನ. ಭಗವಂತನ ಭಕ್ತರಾದರೆ ಸಾಕು, ಎಲ್ಲ ಯೋಜನೆಗಳು ಬದಲಾಯಿಸ್ತಾನೆ. ಆದರೆ ಭಕ್ತನ ಒಳಿತಿಗೋಸ್ಕರ ಚಿಂತನೆ ಮಾಡ್ತಾನೆ ಯಾವಾಗಲೂ ಭಗವಂತ. ನಮ್ಗೇನು ನಮಗೆ ಸುಲಭವಾದ ಕೆಲಸ, ಜಸ್ಟ್ ಭಕ್ತರಾಗಬೇಕು, ಅವರ ನಾಮಸ್ಮರಣೆ ಮಾಡಬೇಕು, ಅವರ ಸೇವೆಯಲ್ಲಿ ನಾವು ತೊಡಗಬೇಕು. ಯಾಕಂದರೆ ಭಗವಂತ ನಮ್ಮ ರಕ್ಷಣೆಗಾಗಿ ಓಡಾಡಿ ಬರ್ತಾನೆ. ಇದು ತುಂಬ ಸುಲಭವಾದ ಮಾರ್ಗ. ಇವಾಗ ಅವರನ್ನು ನಾವು ನೋಡೋಣ, ಈಗ ಯಾರನ್ನ ಭಕ್ತರಾದರೆ ಹೆಂಗೆ ಬದಲಾವಣೆ ಮಾಡ್ತಾನ ಅಂತ ನೋಡೋಣ. ಮಹಾಭಾರತದಲ್ಲಿ ಪಾಂಡವರು ಧೃತರಾಷ್ಟ್ರನ ಅರಮನೆಗೆ ಹೋಗ್ತಾರೆ ಮಾತಾಡ್ಬೇಕಂದ್ರೆ, ಯಾಕಂದರೆ ಈ ಯುದ್ಧ ಆಗಬಾರ್ದು, ನಿಲ್ಲಿಸ್ಬೇಕು ಅಂತೇಳಿ ಮಾತಾಡೋಕೆ ಹೋಗ್ತಾರೆ ದುರ್ಯೋಧನಲ್ಲಿಗೆ. ಅವಾಗ 5 ರಾಜ್ಯ ಆದರೂ ಕೊಡು, 1 ರಾಜ್ಯ ಆದರೂ ಕೊಡು, ಅರ್ಧ ರಾಜ್ಯ ಆದರೂ ಕೊಡು ಅಂತ ಕೇಳೋಕೆ ಹೋಗ್ತಾರೆ. ಆದರೆ ಅವರು ದುರ್ಯೋಧನ ಒಪ್ಪಂಗಿಲ್ಲ, ಯಾಕಂದರೆ ಅಧರ್ಮದ ಕಡೆ ಇದ್ದಾನಲ್ಲ ಆತ ಒಪ್ಪಂಗಿಲ್ಲ. ಆದರೆ ಅದು ಯುದ್ಧ ಮಾಡಲಿ, ಜಯಿಸಲಿ, ಅವಾಗ ಜಯಿಸಿದ್ರೆ ಅದು ತಗೊಳ್ಳಿ, ಅವರು ಅಷ್ಟತನ ನಾವು ಕೊಡಂಗಿಲ್ಲ ಅಂತ ದುರ್ಯೋಧನ ಹೇಳ್ತಾನೆ. ಅವಾಗ ಕೃಷ್ಣನಿಗೆ ಕೋಪ ಬಂದು ಒಪ್ಪಿಕೊಂಡು ಅವರು ಹೋಗ್ಬಿಡ್ತಾರೆ. ಆದರೆ ದುರ್ಯೋಧನಿಗೆ ಏನಾಗ್ತದ, ಸ್ವಲ್ಪ ಭಯ ಆಗ್ತದ. ತೀರ್ಮಾನ ಮಾಡ್ತಾರೆ ಯುದ್ಧ ಆಗ್ಬೇಕಂದ್ರೆ. ಧೃತರಾಷ್ಟ್ರನಿಗೆ ಏನಾಗ್ತದೆ, ಸ್ವಲ್ಪ ಬೇಜಾರಾಗ್ತದೆ. ಯಾಕಂದರೆ ಅಯ್ಯೋ, ಕೃಷ್ಣನು ಸಹ ಒಪ್ಪಿಕೊಂಡು ಹೋಗ್ಬಿಟ್ನಲ್ಲ, ನನ್ನ ಮಗ ಅಧರ್ಮದ ದಾರಿ ಕಡೆ ಇದ್ದಾನಲ್ಲ, ಖಂಡಿತ ಯುದ್ಧ ಮಾಡಿದರೆ ನಾವು ಸೋಲ್ತೀವಿ, ಗೆಲ್ತೀವಿ ಅನ್ನೋದು ತಿಳ್ಕೊಬೇಕಂದ್ರು ಧರ್ಮದ ಕಡೆ ಪಾಂಡವರಿದ್ದಾರೆ. ಆದರೆ ನಮ್ಮ ಮಗ ಅಧರ್ಮದ ಕಡೆ ಇದ್ದಾನ, ನಾನು ಹೆಂಗೆ ತಿಳ್ಕೊಬೇಕು ಅಂತ ಆಲೋಚನೆ ಮಾಡಿ ಏನು ಮಾಡ್ತಾನೆ, ಒಬ್ಬ ಜ್ಯೋತಿಷನ ಕರೆದು ದುರ್ಯೋಧನ ಜಾತಕವನ್ನು ಕೊಡ್ತಾನ. ಜ್ಯೋತಿಷ್ಯ ಹೇಳ್ತಾನ. ಅವಾಗ ದುರ್ಯೋಧನ ಜಾತಕ ನೋಡಿ ಹೇಳು, ಯುದ್ಧದಲ್ಲಿ ಗೆಲ್ತಾನ ಸೋಲ್ತಾನ ಅಂತ ಧೃತರಾಷ್ಟ್ರ ಜ್ಯೋತಿಷನ ಕರೆಸಿ ಕೊಡ್ತಾನೆ. ಅವಾಗ ಏನು ಮಾಡ್ತಾರೆ ಅಂದರೆ, ದುರ್ಯೋಧನ ಜಾತಕ ಕೊಟ್ಟು ಬಿಟ್ಟು ಜ್ಯೋತಿಷ್ಯ ನೋಡಿ ಏನು ಹೇಳ್ತಾರೆ ಅಂದರೆ, ತುಂಬ ಚೆನ್ನಾಗಿದೆ, ಗ್ರಹ ಬಲ ಚೆನ್ನಾಗಿದೆ, ನಕ್ಷತ್ರ ಬಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಯುದ್ಧದಲ್ಲಿ ಗೆದ್ದು ಖಂಡಿತ ಯಾರು ದುರ್ಯೋಧನನೇ ಗೆಲ್ತಾನ ಅಂತ ಹೇಳ್ತಾನೆ. ಎಲ್ಲ ಪರಿಶೀಲಿಸಿ ನೋಡ್ತಾನೆ. ಆದರೆ
ಏನಾಗ್ಬಿಡ್ತದ, ಧೃತರಾಷ್ಟ್ರನಿಗೆ ತುಂಬ ಸಂತೋಷ ಆಗ್ತದೆ. ಯಾಕಂದರೆ ನನ್ನ ಮಗನೇ ಗೆಲ್ತಾನಂತೇಳಿ ತುಂಬ ಸಂತೋಷ ಆಗ್ತದೆ. ಆದರೆ ಕೊನೆಗೆ ಏನಾಯಿತು, ಪಾಂಡವರೇ ಗೆದ್ದಿದ್ದಾರೆ. ಅವಾಗ ಮತ್ತೆ ಧೃತರಾಷ್ಟ್ರ ಏನು ಮಾಡ್ತಾನೆ, ಮತ್ತೆ ಜ್ಯೋತಿಷ್ಯನ ಕರೆಸಿ, ನೀವೇನು ಹೇಳಿದ್ರಿ, ಜಯ ಗಳಿಸೋದು ನನ್ನ ಮಗನೇ ಅಂತ ಹೇಳಿದ್ರಿ, ಆದರೆ ಪಾಂಡವರು ಗೆದ್ದಿದ್ರಲ್ಲ. ಅವಾಗ ಜ್ಯೋತಿಷ್ಯಗೆ ಗೊಂದಲ ಆಗ್ತದ. ಮತ್ತೆ ತುಂಬ ಜಾತಕವನ್ನು ತರಿಸಿ ತುಂಬ ಪರಿಶೀಲನೆ ಮಾಡಿಬಿಟ್ಟು ಹೇಳ್ತಾರ, ನಾನು ಹೇಳಿದ್ದು ಎಲ್ಲ ಸತ್ಯನೇ, ಆ ದುರ್ಯೋಧನನೇ ಜಯ ಗಳಿಸ್ಬೇಕು. ಆದರೆ ಪಾಂಡವರ ಕಡೆ ಯಾರೋ ಒಬ್ಬರು, ಪಾಂಡವರು ಕಡೆ ಅವರು ಜಾತಕವನ್ನು ಬದಲಾಯಿಸಿದ್ದಾರೆ. ಯಾರೋ ಒಬ್ಬರು ಇದ್ದಾರೆ ಪಾಂಡವರ ಕಡೆ. ಅದಕ್ಕೆ ಈ ಜಾತಕನ್ನೇ ಬದಲಾಯಿಸ್ಬಿಟ್ರೆ. ಅದಕ್ಕೆ ಯಾವ ಜಾತಕ ಕೃಷ್ಣನ ಕಡೆ ಇದ್ರೆ ಜಾತಕ ನಕ್ಷತ್ರಗಳು ಬದಲಾಗೋದು ಸಮಯ ಯಾವುದೂ ನಡೆಯೋದಿಲ್ಲ. ಕೃಷ್ಣನ ಕಡೆ ಇದ್ರೆ ಭಕ್ತರಾದ್ರೆ ನಮ್ಗೆ ದೋಷ ಇದೆ, ನಮ್ಮ ಜಾತಕದಲ್ಲಿ ಗ್ರಹ ಬಲ ಕಾಡಿಕಿದೆ, ಯಾವುದು ನಡೆಯೋದಿಲ್ಲ. ನಾವು ಜಸ್ಟ್ ಭಕ್ತರಾದ್ರೆ ನಮ್ಮ ಜಾತಕನೇ ಬದಲಾಯಿಸಿಬಿಡ್ತಾನೆ ಭಗವಂತ. ಅದಕ್ಕೆ ಕೃಷ್ಣ ಅಂದರೆ ಯಾವುದು ನಡೆದಿಲ್ಲ. ಭಗವಂತನ ಪಕ್ಷದಲ್ಲಿ ಇದ್ದರೆ ಭಗವಂತನ ಭಕ್ತರನ್ನು ರಕ್ಷಣೆ ಮಾಡ್ತಾನ ಭಗವಂತನ ಕಡೆ ಇದ್ದರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅದು ಯಾವುದೇ ರೀತಿ ಇರಲಿ, ಜಾತಕವನ್ನೇ ಬದಲಾಯಿಸಿದರು. ಭಗವಂತ ನಮಗೆಲ್ಲ ಈ ಪಾಠ ಏನಂದರೆ ನಾವು ಭಗವಂತನ ಕಡೆ ಇರಬೇಕು. ಕೆಲವರು ಹೇಳ್ತಾರೆ ಭಕ್ತನಾಗೋದಿಲ್ಲ ಅಂದರೆ ಯಾರಿಗೂ ಅನ್ಯಾಯ ಮಾಡೋದಿಲ್ಲ, ನಾವು ಭಗವಂತನ ಕಡೆ ಆದ್ರೂ ಮತ್ತೆ ಅವ್ರು ಏನು ಹೇಳ್ತಾರ, ನಾನು ಆಗೋದಿಲ್ಲ, ಆದರೆ ಬಟ್ ನಾನು ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ನಾನಾಯಿತು, ನನ್ನ ಪಾಡಾಯಿತು, ನನ್ನ ಮನೆ ಆಯಿತು, ನನ್ನ ಕೆಲಸ ಆಯಿತು, ಯಾರ ಬಳಿಗೂ ಆದರೂ ಅವಾಗೂ ನಾವು ಸೋಲ್ತೀವಿ. ಏಕೆಂದರೆ ಧರ್ಮದಿಂದಲೇ ಇದ್ದರೂ ಸಹ ಸೋಲ್ತೀವಿ. ಏಕೆಂದರೆ ನಾವು ಈ ಭೂಮಿಗೆ ಬಂದಿರೋದೇ ಭಕ್ತಿ ಮಾಡಿ ಭಗವಂತನಲ್ಲಿ ಮರಳಿ ಭಗವಂತನಡೆಗೆ ಹೋಗಬೇಕು, ಅದಕ್ಕೆ ಬಂದಿದ್ದು. ಆದರೆ ಈ ವೃತ್ತಿಯನ್ನು ಬಿಟ್ಟು ನಾವು ಭಕ್ತಿ ಮಾಡದೆ ಭಗವಂತನ ಬಿಟ್ಟು ಎಲ್ಲ ಕಾರ್ಯದಲ್ಲಿ ತೊಡಗಿದರೆ ಅದು ಸಹ ಅಧರ್ಮ ಕಡೆ ಇದ್ದಂಗೆ. ಭಕ್ತಿ ಸೇವೆ ಬಿಟ್ಟು ಎಲ್ಲ ನಾವು ಅನ್ಯಾಯ ಮಾಡಿಲ್ಲ ಅಂದ್ರೂ ಅದು ಅಧರ್ಮದ ಕಡೆ ಇದ್ದಂಗೆ. ಅದಕ್ಕೆ ಸೋಲೋದು ಮಾತ್ರ ಖಂಡಿತ, ಅಧರ್ಮ ಕಡೆ ಇದ್ರೂ ಸೋಲೋದು ಮಾತ್ರ ಖಂಡಿತ. ಯಾಕಂದರೆ ಅಂಥ ಶಾಸ್ತ್ರಗಳು ಹೇಳ್ತವೆ, ತುಂಬ ಒಳ್ಳೆಯವರು ಅವರು ಏಕೆ ಕಷ್ಟಪಡ್ತಿದ್ದಾರೆ ಅಂದರೆ, ಏಕೆಂದರೆ ಅವರು ಸರಿಯಾದ ಮಾರ್ಗದಲ್ಲಿ ಇಲ್ಲ. ಅವರು ಒಳ್ಳೆಯವರು, ಎಲ್ಲ ಕಾರ್ಯದಲ್ಲಿ ಆದರೂ ಯಾಕಂದರೆ ಅವ್ರಿಗೆ ಕಷ್ಟ ಅಂದರೆ ಅವರು ಸರಿಯಾದ ಮಾರ್ಗದಲ್ಲಿ ಇಲ್ಲ, ಅದಕ್ಕೆ ಅವರಿಗೆ ಕಷ್ಟ ಆಗ್ತಿದೆ. 5ನೇದು ಹೋಗೋಣ. ಆಹಾ ಸ್ವರೂಪ ಸನಾತನ ರೂಪ ರಘುನಾಥ ಭಟಜುಗ ಶ್ರೀ ಜೀವ ಪ್ರಭು ಲೋಕನಾಥ. ಭಗವಂತನ ಕರುಣೆ ಸಾಗರದಂತೆ ಹರಿತದೆ. ಆದರೆ ನಾವು ಅದನ್ನು ಪಡ್ಕೋಬೇಕಂದ್ರೆ ಕೌರವ ಪಕ್ಷದಲ್ಲಿ ಇರಬಾರ್ದು, ಪಾಂಡವರ ಪಕ್ಷದಲ್ಲಿ ಇರಬೇಕು. ಅಂದರೆ ಅಸತ್ಸಂಗದಲ್ಲಿ ನಾವು ನಮ್ಮ ಕಾಲವನ್ನು ಕಳೆಯಬಾರದು. ನಾವು ಸತ್ಸಂಗದಲ್ಲಿ ಇರಬೇಕು. ನಿಜವಾದ ಆನಂದ ಸತ್ಸಂಗದಲ್ಲಿ ಸಿಗುತ್ತದೆ. ಕೆಲವು ಭಕ್ತರು 2 ಕಡೆ ಇರ್ತಾರೆ, ಅಲ್ಲಿ ಅರ್ಧ ದಿನ ಇಲ್ಲಿ ಅರ್ಧ ದಿನ ಭಕ್ತಿಯಲ್ಲಿ. ನಾವು ಮತ್ತೆ ಭಕ್ತಿಯಲ್ಲಿ ಇರ್ತೀವಿ ಅಂತ ಹೇಳ್ತೀವಿ, ಆಮೇಲೆ ಅಸತ್ಸಂಗವನ್ನು ಮಾಡ್ತೀವಿ. ಆದರೆ ಅಸತ್ಸಂಗದಿಂದ ಯಾವಾಗ ಮಾಡ್ತೀವೋ ಅಸತ್ಸಂಗ, ನಾವು ಭಕ್ತಿಯಲ್ಲಿ ಉತ್ಸಾಹ ಕಳೆದುಕೊಳ್ತೇವೆ. ಅಸತ್ಸಂಗದಿಂದ ಒಂದು ಸಣ್ಣ ಮಾತು ಕೂಡ ಸಹ ದುಃಖಕ್ಕೆ ಕಾರಣ ಆಗ್ತದ. ನಾವು ಎಷ್ಟು ಮುಂಜಾನೆಯಿಂದ ಸಾಯಂಕಾಲವರೆಗೆ ದೇವಸ್ಥಾನದಲ್ಲಿ ಇರ್ಬೋದು, ಆದರೆ ಸಾಯಂಕಾಲ ಬಂದು ಒಂದು ಅಸತ್ಸಂಗ ಮಾಡಿದ್ವಿ ಅಂದರೆ ಅದು ಮುಂಜಾನೆಯಿಂದ ಮಾಡಿದ್ದು ಎಲ್ಲ ಹೋಗ್ಬಿಡ್ತದ. ಅದಕ್ಕೆ ಅವ್ರದ್ದೇ ಮಾತು ಬರ್ತದ. ಇಷ್ಟೆಲ್ಲ ಸೇವೆ ಮಾಡಿ ಟೆಂಪಲಲ್ಲಿ ಇದ್ರೂ ಯಾವಾಗ ಸತ್ಸಂಗ ಮಾಡಿದ ಅವ್ರದ್ದೇ ಮಾತು ನೆನಪು ಬರ್ತದ. ಉದಾಹರಣೆಗೆ ನೋಡೋಣ, ರಾಮಾಯಣದಲ್ಲಿ ರಾಮನಿಗೆ ಕೌಶಲ್ಯಗಿಂತ ತುಂಬ ಪ್ರೀತಿಯಿಂದ ಬೆಳೆಸ್ತಾಳ ರಾಮನ್. ಆದರೆ ಕೈಕೆ ಅಂದರೆ ತುಂಬ ಇಷ್ಟ ರಾಮನಿಗೆ. ಆದರೆ ಮಂತರ ಒಂದು ಮಾತಿಂದ ಎಷ್ಟು ದುಃಖ ಆಯಿತು, ಹೌದಿಲ್ಲ? ಅದಕ್ಕೆ ಕೈಕೆಯಿಂದ ಎಷ್ಟು ಪರಿಣಾಮವಾಯಿತು. ಇದರ ಪರಿಣಾಮ ಏನಾಗ್ತದೆ ಅಂದರೆ, ನಾವು ಸಹ ಭರತ ಕೂಡ ಸಹ ರಾಮ ಕಾಡಿಗೆ ಹೋಗಿದ್ದೇನಂತ ಭರತ ಸಹ ಹೋಗ್ತಾನೆ. ಆದರೆ ಭರತ ಅರಮನೆಯಲ್ಲಿದ್ದು ರಾಜನ ಮಾಡ್ಬೇಕಂತ ಇರ್ತದ. ಆದರೆ ಒಂದು ರಾಮನೇ ಹೋಗೇನಂತೇಳಿ ಭರತ ಸಹ ಅರಮನೆ ಬಿಟ್ಟು ಹೋಗ್ತಾನ. ಆದರೆ ಮಂತರ ಮಾತು ಕೇಳಿ ಭರತ ಕೂಡ ಕಾಡಿಗೆ ಹೋದರು. ಆದರೆ ದಶರಥ ಕೂಡ ಸಹ ಮರಣ ಹೊಂದಿದರು. ಅದಕ್ಕೆ ಈಗೂ ಎಲ್ಲರೂ ಹೇಳ್ತಾರೆ, ಕೈಕೈ ಥರ ಅಮ್ಮ ಇರಬಾರ್ದು, ಕೈಕರ ಥರ ಹೆಂಡತಿ ಇರಬಾರ್ದು ಅಂತ ಎಲ್ಲರೂ ಮಾತಾಡ್ಕೊತಾರೆ. ಅವ್ರ ಥರ ನಮಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಆದರೆ ಭರತ ಕೂಡ ಸಹ ನನ್ನ ಅಮ್ಮ ಅನ್ನೋದಿಲ್ಲ ಅಂತೇಳಿ ನನಗೆ ಇಷ್ಟ ಆಗಲ್ಲ, ಅಮ್ಮ ಅಂತ ಕರೆಯೋಕೆ ನಿನಗೆ ಇಷ್ಟ ಆಗಲ್ಲ ಅಂತ. ಯಾಕಂದರೆ ಒಂದು ಅಸತ್ ಸಂಘದಿಂದ ನಮಗೆ ಇಷ್ಟೆಲ್ಲ ಪರಿಣಾಮ. ಅದಕ್ಕೆ ಇದೆಲ್ಲ ಕಾರಣ ಇದಕ್ಕೆ
ಅಸತ್ ಸಂಘದಿಂದ. ನಾವು ಕೂಡ ಅಸತ್ ಸಂಘ ಮಾಡಿ ಇಲ್ಲದ ಸಲ್ಲದ ಮಾತುಗಳನ್ನಾಡಿ ಕೃಷ್ಣನಿಂದ ಗುರುಗಳಿಂದ ಭಕ್ತರ ಸಂಗತ್ಯದಿಂದ ದೂರ ಮಾಡಬಹುದು, ಭಕ್ತರ ಸಂಘದಿಂದನೇ ದೂರ ಮಾಡಬಹುದು. ಒಂದು ಚಿಕ್ಕ ಕಾರಣ ಸಾಕು ನಮ್ಮನ್ನು ಭಕ್ತಿ ಸೇವೆಯಿಂದ ಬಿಡಿಸಿ ಬಿಡುತ್ತದೆ. ಅದಕ್ಕೆ ತುಂಬ ಎಚ್ಚರದಿಂದ ಇರಬೇಕು, ಭಕ್ತರ ಸಂಘದಲ್ಲಿ ಇರಬೇಕು, ಭಕ್ತರ ಸಂಘದಲ್ಲಿದ್ದು ಭಗವಂತನ ಗುಣಗಾನ ಮಾಡಬೇಕು. ಇದು ತುಂಬ ಮುಖ್ಯವಾದದ್ದು. ಇವಾಗ ನೋಡಿ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಒಂದು ಗಾದೆ ಇದೆಯಲ್ಲ, ಅದೇ ರೀತಿ ಸತ್ಸಂಗದಲ್ಲಿ ಸಹ ಬಲವಿದೆ. ಅದನ್ನು ನಾವು ತಿಳಿದುಕೊಳ್ಬೇಕು. ಸತ್ಸಂಗದಲ್ಲಿ ನಮ್ಮನ್ನು ಗುರುಗಳು ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾರೆ, ಅವಾಗ ನಮಗೆ ಭಯನೇ ಇರುವುದಿಲ್ಲ. ಮಾಯೆಗೆ ಒಳಗಾದರೂ ಸಹ ನಮಗೆ ಭಯ ಇರೋದಿಲ್ಲ. ನಮಗೆ ಏನಾಗ್ತದೆ ಎನ್ನುವುದು ಸಹ ಭಗವಂತನಿಂದನೇ ಅಂತ ನಾವು ತಿಳ್ಕೊಂಡು ಯಾವುದೇ ರೀತಿ ಭಯ ಪಡುವುದಿಲ್ಲ. ಅದಕ್ಕೆ ಉದಾಹರಣೆ ನೋಡ್ಬೋದು. ಯಮುನಾ ಗೋದಾವರಿ ಇಬ್ಬರು ಸಹ ನದಿಗಳೇ, ಆದರೆ ಯಮುನೆಗೆ ಭಯನೇ ಇಲ್ಲ, ಗೋದಾವರಿಗೆ ತುಂಬ ಭಯ ಇತ್ತು. ಏಕೆಂದರೆ ಯಮುನಾ ಕೃಷ್ಣನಿಗೆ ಎಷ್ಟು ಸೇವೆ ಮಾಡಿದ್ರು, ಗೋದಾವರಿ ಸೇವೆ ಮಾಡಲಿಲ್ಲ. ಸೇವೆ ಮಾಡೋ ಒಂದು ಅವಕಾಶ ಇದ್ರೂ ಸಹ ಸೇವೆ ಮಾಡಲಿಲ್ಲ ಅಂತ. ರಾಮ ಬಂದು ಸೀತೆ ಎಕಡೆ ಹೋದ್ಲು, ಯಾವ್ದಾರಿಗೆ ಹೋದ್ಲು ಅಂತ ಕೇಳಿದರೆ ಆ ರಾವಣಗೋಸ್ಕರ ಭಯಪಟ್ಟು ಆಕೆ ಹೇಳೋದಿಲ್ಲ. ಸೇವೆ ಮಾಡೋ ಒಂದು ಅವಕಾಶ ಇದ್ದರೂ ಆಕೆ ಭಯಪಟ್ಲು. ಅದಕ್ಕೆ ನಾವು ರಾಮ ಕೇಳಿದ, ಆದರೆ ಆ ಭಯಪಟ್ಟು ಅವಳು ಹೇಳಿಲ್ಲ, ಅದಕ್ಕೋಸ್ಕರ ಭಯಪಡ್ತೀವಿ. ಇದೇ ರೀತಿ ಇದೇ ಥರ ನಾವು ಭಕ್ತಿ ಸೇವೆಯಲ್ಲಿದ್ದರೆ ಯಾವುದೇ ರೀತಿ ಭಯ ಇರುವುದಿಲ್ಲ, ಭಗವಂತನಿಗೆ ಶರಣಾಗ್ತೀವಿ. 6ನೇದು ಹೋಗೋಣ. ದಯ ಕೊರೋ ಶ್ರೀ ಆಚಾರ್ಯ ಪ್ರಭು ಶ್ರೀನಿವಾಸ ರಾಮಚಂದ್ರ ಸಂಗಮಗೆ ನರೋತ್ತಮ ದಾಸ. ಭಕ್ತಿ ಸೇವೆಯಲ್ಲಿ ಭಕ್ತರ ಸಂಘದಲ್ಲಿ ಪೂರ್ತಿ ರಕ್ಷಣೆ ಸಿಗ್ತದೆ ನಮಗೆ. ಇದರ ಮಹತ್ವ ನಮ್ಗೆ ಗೊತ್ತಿಲ್ಲದ ಕಾರಣ ನಾವು ಅದನ್ನು ಬೇರೆದಕ್ಕೆ ಉಪಯೋಗಿಸ್ಕೊಳ್ತೀವಿ. ನಾವು ಏನು ಮಾಡ್ತೀವಿ, ನಮಗೆಲ್ಲ ಬೋಧನೆ ಮಾಡಿರ್ತಾರೆ, ಎಷ್ಟೋ ವರ್ಷದಿಂದ ಕೇಳ್ತೀವಿ ಬಂದಿರ್ತೀವಿ, ಆದ್ರೂ ಈ ಮಹತ್ವ ಅಂದ್ರೂ ಎಲ್ಲ ಕೇಳಿದ್ವಿ. ಮರುದಿನ ಏನು ಮಾಡ್ತೀವಿ, ಮಾತಾಜಿ ಸಂಕಲ್ಪ ತಗೊಂಡು ನಾಳಿಂದ ಬರ್ತೀನಿ, ನಾಳಿಂದ ಕ್ಲಾಸ್ ಅಟೆಂಡ್ ಆಗ್ತೀನಿ, ನಾಳಿಂದ ಮಂಗಳಾರತಿ ಅಟೆಂಡ್ ಮಾಡ್ತೀನಿ, ಪುಸ್ತಕ ವಿತರಣೆ ಮಾಡೋಕೆ ಭಾಗವಹಿಸ್ತೀನಿ ಅಂತ ಎಲ್ಲ ರೀತಿಯಿಂದ ಹೇಳ್ತೀವಿ. ಆದರೆ ದೇವಸ್ಥಾನ ಎಲ್ಲ ಸೇವೆಯಲ್ಲಿ ಭಾಗವಹಿಸ್ತೀವಿ ಅಂತ ಹೇಳ್ತೀವಿ, ಆದರೆ ನಾವೇ ಅದನ್ನು ಮಾಡುವುದಿಲ್ಲ, ನಾವು ಸರಿಯಾಗಿ ನಡೆದುಕೊಳ್ಳುವುದಿಲ್ಲ. ಸಂಕಲ್ಪ ತಗೊಂಡ್ರು ನಾವು ಸರಿಯಾಗಿ ನಡೆದುಕೊಳ್ಳೋದು. ಇದಕ್ಕೆ ಅವರು ಏನು ಹೇಳ್ತಾರಂದರೆ, ನಾವು ಮೊದಲು ಏನು ಮಾಡಬೇಕು ಅಂದರೆ ಭಕ್ತರನ್ನು ಕರಿಬೇಕು. ಭಕ್ತಿ ಸೇವೆಗೆ ಮೊದಲು ಭಕ್ತಿ ಸೇವೆಯಲ್ಲಿ ಕರೆದು ಭಗವಂತನ ಗುಣಗಾನವನ್ನು ನಾವು ಅವರಿಗೆ ಹೇಳ್ಕೊಡ್ಬೇಕು. ಮೊದಲಿಗೆ ನಾವು ಹೊಸ ಭಕ್ತರು ನೋಡಿದರೆ ಎಲ್ಲ ವಿಷಯಗಳನ್ನು ಹೇಳ್ಬಾರ್ದು. 16 ಜಪ ಮಾಡಬೇಕು, ಉಳ್ಳಾಗಡ್ಡೆ ಬೆಳ್ಳುಳ್ಳಿ ಬಿಡಬೇಕು, ಏಕಾದಶಿ ಪಾಲನೆ ಮಾಡಬೇಕು, ಬ್ರಹ್ಮ ಮುಹೂರ್ತದಲ್ಲೇ ಮಾಡಬೇಕು, ಇವೆಲ್ಲ ನಾವು ಹೇಳ್ಬಾರ್ದು. ಯಾಕಂದರೆ ಇದು ಸಾಧ್ಯನೇ ಇಲ್ಲ ಅಂತ ಹೇಳೋರು ಬರದೇ ಬಿಟ್ಬಿಡ್ತಾರೆ. ಅದಕ್ಕೆ ಏನು ಮಾಡಬೇಕು, ನಾವು ಏನು ಮಾಡ್ಬೇಕಂದ್ರೆ ಭಗವಂತನ ಲೀಲೆಗಳನ್ನು ಫಸ್ಟಿಗೆ ಯಾರು ಬರ್ತಾರೆ ಅವ್ರು ಬಂದರೆ ಭಗವಂತನ ಲೀಲೆಗಳ ಬಗ್ಗೆ ನಾವು ಅವರಿಗೆ ಹೇಳಬೇಕು. ಅವ್ರ ಜೊತೆ ಪ್ರೀತಿಯಿಂದ ಇರಬೇಕು. ನಾವು ಏನೇ ಕೇಳಿದರೂ ಅವರು ಸ್ವೀಕಾರ ಮಾಡಬೇಕು. ಆ ರೀತಿ ನಾವು ಪ್ರೀತಿಯಿಂದ ಇರಬೇಕು. ನಮ್ಮ ನಡವಳಿಕೆಯಿಂದ ಅವರು ಏಕಾದಶಿ ಪಾಲನೆ ಮಾಡಬೇಕು. ಏಕಾದಶಿ ಮಹಿಮೆ ಕೇಳಿದ ಮೇಲೆ ಏಕಾದಶಿ ಪಾಲನೆ ಮಾಡೋದಲ್ಲ, ನಾವು ನಡೆದುಕೊಳ್ಳುವ ಪ್ರೀತಿಯ ಲಕ್ಷಣಗಳಿಂದ ಅವರು ಎಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು. ಆ ರೀತಿ ನಾವು ನಡೆದುಕೊಳ್ಳಬೇಕು. ಆವಾಗ ಆಚಾರನೇ ಪ್ರಚಾರ, ಆಚಾರ ಮಾಡಬೇಕು, ಪ್ರಚಾರ ಆಗಿರ್ಬೇಕು. ಆದರೆ ಪ್ರಭುಪಾದರ, ಯಾಕಂದ್ರೆ ಪ್ರಭುಪಾದರು ತುಂಬಾ ಪ್ರಚಾರ ಮಾಡದೆ ಆಚಾರದಲ್ಲೇ ಎಷ್ಟೋ ಭಕ್ತರನ್ನು ಮಾಡಿದ್ರಂಥವ್ರು. ಅದಕ್ಕೆ ನಾವು ನಮ್ಮ ನಡವಳಿಕೆ ಭಕ್ತರನ್ನು ಮಾಡಿದರೆ ಅದಕ್ಕೆ ನಮ್ಮ ನಡವಳಿಕೆ ಮೂಲಕ ಬೇರೆ ಜನಗಳು ಆಕರ್ಷಣೆ ಆಗಬೇಕು. ಭಗವಂತನೊಂದಿಗೆ ಸಂಪರ್ಕ ಮಾಡಿಕೊಳ್ಳೋಕೆ ನಾವು ಅವರಿಗೆ ಸಹಾಯ ಮಾಡಬೇಕು. ಅದೇ ರೀತಿ ಈ ಒಂದು ಶ್ಲೋಕದಿಂದ ನಾವು ಬದ್ಧಾತ್ಮಗಳನ್ನು ನಮ್ಮನ್ನು ಗುರುಗಳು ಹೇಗೆ ದಯಾ ಕರುಣೆ ತೋರಿಸ್ತಾರಂತ ಈ ಒಂದು ಶ್ಲೋಕದಲ್ಲಿಂತ ನಾವು ಒಂದು ಕೀರ್ತನೆ ಮುಖಾಂತರ ತಿಳಿದುಕೊಂಡಿವಿ. ಹರೇ ಕೃಷ್ಣ. ಏನಾದರೆ ತಪ್ಪಿದ್ರೆ ಕ್ಷಮಿಸಿ. ನಮ್ಮ ಕ್ಲಾಸ್ ಏನಾದರೂ ಕ್ವಶನ್ ಇದ್ರೆ ಕೇಳಿ. ಭಾಳ ಚೆನ್ನಾಗಿ ಹೇಳಿದ್ರು.